ವಚನದ ಮುದ್ರಿತ ಪ್ರತಿಯನ್ನ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೊಂದು ಕೊಡ್ತಾ ಇದ್ರು. ಒಂದೊಂದು ತಗೊಂಡು ಹೋಗಿ ಆ ವಚನವನ್ನ 1 ವಾರಗಳ ಕಾಲ ಅನುಸಂಧಾನ ಮಾಡಿ ಅದ್ರ ಬಗ್ಗೆ ತಮಗೇನು ಅನ್ನಿಸ್ತು ಅನ್ನೋದನ್ನ ಅಲ್ಲಿ ಬಂದು ಶಿವಾನುಭವದೊಳಗೆ ಹೇಳಬೇಕಾಗಿತ್ತು. ಕೊನೆಗೆ ಸರಿ ತಪ್ಪುಗಳನ್ನು ತಿಳಿಸುವಂತ ಕೆಲಸವನ್ನ ವಾಗ್ದೇವಿ ತಾಯಿಯವರು, ಕುಮುದಾ ತಾಯಿಯವರು ಮಾಡ್ತಾ ಇದ್ರು. ಹಾಗೆ ನನಗೆ ಮೊದಲನೇ ವಚನ ಅವತ್ತು ಸಿಕ್ಕಿದ್ದು ಯಾವುದಂದ್ರೆ ಇವತ್ತಿಗೂ ನನಗದು ನೆನಪಲ್ಲಿ ಉಳ್ಕೊಂಡಿದ್ದೆ, ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಒಂದು ವಚನ ಅದು. ಬಹಳ ಅವತ್ತಿನ ಕಾಲಕ್ಕೆ ನಮಗೆಲ್ಲ ಕಠಿಣವಾದಂಥ ವಚನ, ಬಸವಣ್ಣವ್ರದ್ದು ಒಂದು ವಚನ ಅದು. ಆ ವಚನವನ್ನ ನಾನು ತಗೊಂಡು ಬಂದಿದ್ದೆ. ಆದ್ರೆ ನಮಗೆ ಅದನ್ನ ವಿಶ್ಲೇಷಣೆ ಮಾಡುವಷ್ಟು ಧೈರ್ಯ ಇರಲಿಲ್ಲ ಅವಾಗ. ಸುಮ್ಮನೆ ತಗೊಂಡು ಬಂದು ಜೇಬನಿಗೆ ಇಟ್ಕೊಂಡು ಮತ್ತೆ ಮರದ ನಾವು ಹೋಗಿ ಅದನ್ನು ಕುತ್ಕೊಂಡು ಅದ್ರ ಶಿವಾನುಭವ ಕೇಳಿರ್ತಕ್ಕಂಥ ನೆನಪು ನನಗಿದೆ. ಆ ಸಂದ್ರ ಆ ವಚನ ಹೀಗಿದೆ: ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಶಿವಚಿತ್ತವೆಂಬ ಕೂರಲಗಕೊಂಡು, ಶರಣಾರ್ಥಿ ಎಂಬ ಶ್ರವವ ಕಲಿತಡೆ ಆಳುತನಕ್ಕೆ ದೆಸೆಯಪ್ಪೆ ನೋಡ, ಮಾರಾಂಕ ಜಂಗಮ ಮನೆಗೆ ಬಂದಡೆ ಇದರೆದ್ದು ನಡೆಯುವುದು, ಕೂಡಲ ಸಂಗಮ ದೇವರನ್ನು ಒಲಿಸುವಡೆ ಇದು ಚಿಹ್ನೆ ಅಂತೇಳಿ ಬಸವಣ್ಣವ್ರ ವಚನ ಇದು. ಈ ವಚನ ನಮಗೆ ಅವತ್ತು ಅರ್ಥ ಆಗಿರಲಿಲ್ಲ, ಈಗ ಅರ್ಥ ಆಗಕ್ಕೆ ಶುರುವಾಯಿತು ನಮಗೆ. ಎಷ್ಟು ಚೆನ್ನಾಗಿದೆ ಈ ವಚನದ ಅರ್ಥ ಅಂತಂದ್ರೆ, ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಒಂದು ಯುದ್ಧ ಭೂಮಿಯ ಚಿತ್ರಣವನ್ನ ಬಸವಣ್ಣ ಈ ವಚನದಲ್ಲಿ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ. ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಶಿವಚಿತ್ತವೆಂಬ ಕೂರಲಗಕೊಂಡು. ಸಮಚಿತ್ತ ಅನ್ನೋದು ಇದೆಯಲ್ಲ, ಅದು ನಮಗೇನಾಗಬೇಕು, ಗುರಾಣಿ ಆಗಬೇಕು ಅಂತ. ಆ ಸಮಚಿತ್ತವೇ ನನಗೆ ನೇಮವಾಗಬೇಕು. ಆ ನೇಮಕ್ಕೆ ಹಿಡಿದಿರ್ತಕ್ಕಂಥ ಆ ನೇಮವೇ ನಮಗೆ ಗುರಾಣಿ ಆಗಬೇಕು. ಆ ಗುರಾಣಿ ಅಂದ್ರೆ ಗೊತ್ತಲ್ಲ ನಿಮಗೆ, ಯುದ್ಧದಲ್ಲಿ ಕತ್ತಿ, ಎದುರಾಳಿ ಕತ್ತಿ ಬಂದು ನಮಗೆ ತಾಗ್ಲಾರ್ದಿರೋ, ಆಯುಧ ತಾಗ್ಲಾರ್ದಿರೋ ಹಾಗೆ ನಮ್ಮ ರಕ್ಷಣೆಗೋಸ್ಕರವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಆಯುಧ ಅದು. ಅದನ್ನ ಹಿಡ್ಕೊಂಡು ಯುದ್ಧ ಮಾಡ್ತಾ ಇರ್ತಾರೆ. ಒಂದ್ ಕೈಯಲ್ಲಿ ಅದು ಗುರಾಣಿ ಇರುತ್ತೆ, ಒಂದ್ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತಾ ಇರ್ತಾರೆ. ಹಾಗೆ ಈ ಭಕ್ತಿ ಸಾಧನೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಾಧಕನಿಗೆ ಇರಬೇಕಾಗಿರ್ತಕ್ಕಂಥ ಮೊದಲನೆಯ ಗುರಾಣಿ ಯಾವುದಪ್ಪ ಅಂತ ಹೇಳಿದ್ರೆ, ಸಮಚಿತ್ತವೆಂಬ ನೇಮದ ಹಲಗೆ ಗುರಾಣಿಯಾಗಿರ್ಬೇಕು. ಆ ಗುರಾಣಿ ಹಿಡ್ಕೊಂಡ್ಬಿಟ್ರೆ ಸಾಕೇನೋ, ಬಹಳ ಅಂದ್ರೆ ಆ ಗುರಾಣಿಯಿಂದ ನಾವೇನ್ ಮಾಡ್ಬೋದು, ಎದುರಾಳಿಯಿಂದ ಬರ್ತಕ್ಕಂಥ ಕೂರಲಗಿನಿಂದ ತಪ್ಪಿಸ್ಕೊಳ್ಬೋದು. ಆದ್ರೆ ಎದುರಾಳಿನ ಸಂಹಾರ ಮಾಡ್ಬೇಕು ಅಂದ್ರೆ ನಮ್ಮ ಕೈಲೊಂದು ಖಡ್ಗ ಬೇಕೇ ಬೇಕು, ಹರಿತವಾಗಿರ್ತಕ್ಕಂಥ ಆಯುಧ ಬೇಕೇ ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಸಮಚಿತ್ತವೆಂಬ ಕೂರಲಗೆಯನ್ನು ಹಿಡ್ಕ, ಸಮಚಿತ್ತವೆಂಬ ಹಲಗೆಯನ್ನು ಹಿಡ್ಕೋ, ಶಿವಚಿತ್ತ ಅನ್ನುವಂಥ ಕೂರಲಗನ್ನ ಕೈಯಲ್ಲಿ ಹಿಡ್ಕೋ. ಸಮಚಿತ್ತವೆಂಬ ಹಲಗೆ ಹಿಡಿದು ಶಿವಚಿತ್ತವೆಂಬ ಕೂರಲಗಕೊಂಡು, ಇವೆರಡು ಇದ್ಬಿಟ್ರೆ ನಮಗೆ ಯುದ್ಧ ಮಾಡಕ್ ಸಾಧ್ಯ. ಒಂದು ಕೈಯಲ್ಲಿ ಒಂದು ಗುರಾಣಿ, ಒಂದು ಕೈಯಲ್ಲಿ ಕತ್ತಿ ಗುರಾಣಿ ಇದ್ದ ಮಾತ್ರಕ್ಕೆ ಯುದ್ಧ ಮಾಡಕ್ ಸಾಧ್ಯ ಆಗುತ್ತೇನೋ? ಅವೆರಡು ಇದ್ದ ಮಾತ್ರಕ್ಕೆ ಯುದ್ಧ ಸಾಧ್ಯ ಆಗೋದಿಲ್ಲ. ಅವನ್ನ ಬಳಸೋದಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನ ಕಲಿಯೋದಕ್ಕಾಗಿ ಶ್ರಮ ಹಾಕಬೇಕು ನಾವು. ಸಮಚಿತ್ತವೆಂಬ ನೇಮದ ಹಲಗೆ ಹಿಡಿದು, ಶಿವಚಿತ್ತವೆಂಬ ಕೂರಲಗಕೊಂಡು, ಶರಣಾರ್ಥಿ ಎಂಬ ಶ್ರವವ ಕಲಿತಡೆ. ನಾವು ಸಂಪೂರ್ಣವಾಗಿ ಶರಣಾಗತ ಭಾವದಿಂದ ಶಿವಚಿತ್ತದಲ್ಲಿ ಸಾಧನೆಯನ್ನ ಮಾಡ್ತಾ ಹೋಗಬೇಕು. ಶ್ರವ ಅಂತಂದ್ರೆ ಶ್ರಮ ಹಾಕಬೇಕು, ಸಾಮ್ ತೆಗಿಬೇಕು ನಾವು. ಹಾಗೆ ಸಾಮು ತೆಗೆದಾಗ ಮಾತ್ರ ಇವೆರಡನ್ನು ಬಳಸುವಂತಹ ಒಂದು ಯೋಗ್ಯತೆ ನಮಗೆ ಬರ್ತದೆ. ಹಾಗೆ ಈ ಸಮಚಿತ್ತವನ್ನ ನಾವು ಶ್ರಮದಿಂದ ಪಡ್ಕೊಳ್ಬೇಕು, ಸಾಧನೆಯಿಂದ ಪಡ್ಕೊಳ್ಬೇಕು. ಶಿವಚಿತ್ತದ ಕೂರಲಗನ್ನ ಹಿಡ್ಕೊಂಡು ಹೋರಾಡುವುದನ್ನು ಕೂಡ ಸಾಧನೆಯಿಂದ ಪಡ್ಕೊಳ್ಬೇಕು. ಹಾಗೆ ಪಡ್ಕೊಂಡಾಗ ಏನಾಗುತ್ತೆ, ಮಾರಾಂಕ ಜಂಗಮ ಮನೆಗೆ ಬಂದರೆ ಇದರೆದ್ದು ನಡೆಯುವುದು. ಮಾರಾಂಕ ಜಂಗಮ ಮನೆಗೆ ಬಂದರೆ ಇದರೆದ್ದು ನಡೆಯುವುದು ಮುಂದುವರೆದು ಏನಾಗುತ್ತೆ, ಹಂಗ ನಡೆದಾಗ ನಮಗೆ ಕೂಡಲ ಸಂಗಮ ದೇವರನ್ನು ಒಲಿಸುವಡೆ ಅದು ಚಿಹ್ನೆ. ಮಾರಾಂಕ ಜಂಗಮ ಇದ್ರೆ ಬಂದರೆ ಮುಂದೆ ನಡೆಯುವುದು ಅಂದ್ರೆ ಏನು ಅರ್ಥ? ಹಂಗಾದ್ರೆ ಈ ಮಾರಾಂಕ ಅನ್ನೋ ಪದದ ಅರ್ಥ ಏನ್ ಹೇಳ್ರಿ? ಮಾರನನ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಶಿವ ಸ್ವರೂಪಿಯಾಗಿರ್ತಕ್ಕಂಥ ಜಂಗಮ ನಮ್ಮ ಎದುರಿಗೆ ಬಂದ್ರೆ, ನಮ್ಮ ಮನೆಗೆ ಬಂದ ಅಂತ ಹೇಳಿದ್ರೆ ಅವ್ನಿಗೆ ಎದುರಿಗೆ ನಿಂತ್ಕೊಳ್ಬೇಕಂತ ಹೋಗಿ ಧೈರ್ಯದಿಂದ. ನಾನು ಸಮಚಿತ್ತ ಹಿಡ್ಕೊಂಡು, ಶಿವಚಿತ್ತ ಹಿಡ್ಕೊಂಡು, ಶರಣಾಗತ ಭಾವದೊಳಗೆ ಸಾಧನೆಯ ದಾರಿಯೊಳಗೆ ಸಾಕ್ತಾ ಸಂಸಾರದ ಬಂಧನಗಳೆಲ್ಲವನ್ನು ಕೂಡ, ಮಾಯಮೋಹಗಳೆಲ್ಲವನ್ನು ಕೂಡ ಗೆದ್ದಿದ್ದೀನಿ, ಬಾ ನಿನ್ ಜೊತೆ ನಿಲ್ತೀನಿ ಅಂತೇಳಿ ಅವನ ಎದುರಿಗೆ ಹೋಗಿ ಎದೆ ಕೊಟ್ಟು ನಿಲ್ಲುವಂತ ಧೈರ್ಯವನ್ನು ನಾವು ತೋರಿಸ್ಬೇಕಂತ. ಮಾರಾಂಕ ಜಂಗಮ ಮನೆಗೆ ಬಂದರೆ ಇದರೆದ್ದು ನಡೆಯುವುದು. ಇಲ್ಲಿ ಈ ವಚನದಲ್ಲಿ ಏನ್ ಮಾಡ್ಬಿಡ್ತಾರೆ, ಜಂಗಮ ಪರೀಕ್ಷೆ ಮಾಡೋದಕ್ಕೆ ಬರ್ತಾನೆ ಭಕ್ತನನ್ನ. ಆ ಭಕ್ತನನ್ನು ಪರೀಕ್ಷೆ ಮಾಡುವಂತ ಸಂದರ್ಭದೊಳಗೆ ಭಕ್ತನಾಗಿರ್ತಕ್ಕಂಥವ್ರು, ನಾನು ಬಹಳ ಚೆನ್ನಾಗಿ ನೀನು ಕೊಟ್ಟಂತ ಸಾಧನೆ, ಗುರು ಕೊಟ್ಟ
ಸಾಧನೆಯ ಹಾದಿ ಒಳಗೆ ಬಹಳ ಚೆನ್ನಾಗಿ ಹೋಗ್ತಾ ಇದ್ದೀನಿ, ನಾನು ತುಂಬಾ ಅರ್ಥಪೂರ್ಣವಾಗಿ ಸಾಧನೆಯ ಮಾರ್ಗದಲ್ಲಿ ಸಾಗ್ತಾ ಇದ್ದೀನಿ ಅನ್ನುವಂಥ ಆತ್ಮವಿಶ್ವಾಸದಿಂದ ಜಂಗಮನ ಎದುರಿಗೆ ನಿಂತ್ಕೊಳ್ಬೇಕಂತೆ. ಅವಾಗ ಆ ಥರದ ನಿಂತ್ಕೊಳ್ಳುವಂಥ ಆತ್ಮವಿಶ್ವಾಸ ಬಂದಾಗ ಅದು ಕೂಡಲ ಸಂಗಮ ದೇವರು ಒಲಿದಿದ್ದಾನೆ ಅನ್ನೋದಕ್ಕೆ ಚಿಹ್ನೆ ಅನ್ನುವಂಥ ಮಾತನ್ನ ಈ ವಚನದಲ್ಲಿ ನಮಗೆ ಹೇಳ್ತಾರೆ. ಇಷ್ಟು ವಚನವನ್ನ ಅವತ್ತು ನಾವು ಕೇಳಿದ್ದು. ಇವತ್ತು ನೆನಪಾಗಿದ್ದ ಯಾಕೆ ಅಂದ್ರೆ ಈಗೇನು ಅಜ್ಜಂಪುರ ಶೆಟ್ಟರು ಪ್ರತಿಷ್ಠಾ ಸೇವಾ ಪ್ರತಿಷ್ಠಾನದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದಾಗಿ ಚಿದ್ಮಲಪ್ಪನವ್ರು ನೆನಪಾದರು, ಮತ್ತೆ ಈ ವಚನ ನೆನಪಾಯ್ತು. ಈ ವಚನದ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಬೇಕಪ್ಪ ಅಂತಂದ್ರೆ ನಾವು ಅಷ್ಟಾವರಣಗಳನ್ನು ಧರಿಸ್ಕೊಳ್ಬೇಕು, ಪಂಚಾಚಾರಗಳ ಹಾದಿಯಲ್ಲಿ ಸಾಗಬೇಕು, ಷಟ್ಸ್ಥಲವನ್ನು ನಮ್ಮೊಳಗೆ ಏರ್ಕೊಳ್ತಾ ಹೋಗಬೇಕು. ಯಾವಾಗ ಈ ವಚನ ನಾವು ಮಾರಾಂಕ ಜಂಗಮರನ್ನ ಎದುರುಗೊಳ್ಳೋದಕ್ಕೆ, ಧೈರ್ಯದಿಂದ ಅವನ ಎದುರಿಗೆ ಮುಖಾಮುಖಿ ಆಗೋದಕ್ಕೆ, ಅವ್ನು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಎಂಥದಾದ್ರೂ ಪರೀಕ್ಷೆ ಮಾಡ್ಕೊಳಪ್ಪ ನಾನು ಗೆಲ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದಕ್ಕೆ ಮೊದಲು ನಮಗೆ ಆಧಾರವಾಗ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಷ್ಟಾವರಣಗಳು. ಅಷ್ಟಾವರಣಗಳಿಂದ ನಿಮಗೆಲ್ಲ ಗೊತ್ತಿರೋರೇ ಇದ್ದೀರಿ. ಗುರು, ಲಿಂಗ, ಜಂಗಮ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ. ಈಗ ಅವು ಹೇಳ್ಬೇಕಾದ ಕ್ರಮ ಏನು? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಅಲ್ಲ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ. ಯಾಕೆ? ಗುರು, ಲಿಂಗ, ಜಂಗಮ, ಸೂರ್ಯ, ಚಂದ್ರ, ಆತ್ಮ. ಮಂತ್ರ, ವಿಭೂತಿ, ರುದ್ರಾಕ್ಷಿ. ಮಂತ್ರ ಆಕಾಶ ತತ್ವ, ವಿಭೂತಿ ವಾಯು ತತ್ವ, ರುದ್ರಾಕ್ಷಿ ಅಗ್ನಿ ತತ್ವ, ಪಾದೋದಕ ಜಲತತ್ವ, ಪ್ರಸಾದ ಪೃಥ್ವಿ ತತ್ವ. ಹೀಗೆ ಅದನ್ನು ಈ ಥರದ ಕ್ರಮವರ್ತಾಗಿ ಹೇಳೋದಕ್ಕೆ ಈ ಥರದಲ್ಲಿ ಅದನ್ನು ಹೇಳೋದು. ಇವೇನು ಆವರಣಗಳಿದಾವಲ್ಲ ಇವುಗಳು ಅಷ್ಟ ಆವರಣಗಳು ಅಂತೇಳಿ. ಈ ಆವರಣಗಳು ಏನ್ ಮಾಡ್ತವಪ್ಪ ನಮ್ಮನ್ನ ಅಂತ ಹೇಳಿದ್ರೆ ಆತ್ಮನನ್ನ ಮಾಯಾಮೋಹಗಳಿಗೆ ಒಳಗಾಗಲಾರದೆ ಇರುವ ಹಾಗೆ ತಡೆಯುವಂತ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈ ಉದಾಹರಣೆಗೆ ಚಿತ್ರದುರ್ಗದ ಕೋಟೆ ಇದೆ ನೋಡಿ, 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಕೋಟೆ ಯಾವ್ದು ಕಟ್ಟಿರ್ತಾರೆ? ಇಡೀ ಸಾಮ್ರಾಜ್ಯದ ಆತ್ಮಸ್ವರೂಪಿಯಾಗಿರ್ತಕ್ಕಂತಹ ಆಡಳಿತದ ಶಕ್ತಿ ಕೇಂದ್ರ ಒಳಗಿರ್ತದೆ. ಆ ಶಕ್ತಿ ಕೇಂದ್ರದ ರಕ್ಷಣೆಗೋಸ್ಕರವಾಗಿ ಕೋಟೆಯನ್ನು ಕಟ್ಟಿರ್ತಾರೆ. ಹಾಗೆ ನಮ್ಮ ಈ ಶರೀರ ಏನಿದೆಯಲ್ಲ, ಈ ಶರೀರ ಧರಿಸ್ಕೊಂಡು ಈ ಜಗತ್ತಿನೊಳಗೆ ಹೋರಾಟ ಮಾಡಕ್ ಬಂದಿದೀವಲ್ಲ, ಈ ಶರೀರದ ರಕ್ಷಣೆಗೆ, ಈ ಮನಸ್ಸಿನ ರಕ್ಷಣೆಗೆ ನಾವು ಆತ್ಮವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಆತ್ಮ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಕ್ಷಣೆಯ ಕೋಟೆಗಳನ್ನು ನಾವು ಕಟ್ಟಿಕೊಳ್ಬೇಕು. ಅಂತ ಕೋಟೆಗಳಲ್ಲಿ ಅವರು ನಮ್ಮ ಶರಣರು ಏನ್ ಮಾಡಿದ್ರು, ಅಂತ ಕೋಟೆಗಳು ಅಂತಂದ್ರೆ ಅಷ್ಟಾವರಣಗಳನ್ನು ರೂಪಿಸಿದ್ರು. ಆ ಕೋಟೆಗಳು ಅಂದ್ರೆ ಅಷ್ಟಾವರಣಗಳು, 8 ಆವರಣಗಳು. ಆ ಆವರಣಗಳ ಮೂಲಕವಾಗಿ ನಮ್ಮ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ತಾ ಹೋಗೋದು, ಮಾಯಾಮೋಹಗಳಿಗೆ ಅದು ಒಳಗಾಗಲಾರದಿರುವ ಹಾಗೆ ಕಾಪಾಡುವಂತ ರೀತಿಯೊಳಗೆ ಆತ್ಮವನ್ನು ಸುಸಂಸ್ಕೃತವಾಗಿ ಇಟ್ಟುಕೊಳ್ತಕ್ಕಂಥ ನಿಟ್ಟಿನೊಳಗೆ ಅಷ್ಟಾವರಣಗಳು ಬಹಳ ದೊಡ್ಡ ಸಹಕಾರವನ್ನು ನಮಗೆ ಮಾಡ್ತಾ ಹೋಗ್ತವೆ. ಆ ಅಷ್ಟಾವರಣಗಳು ಮೊದಲನೇದು ಯಾವುದು? ಗುರು, ಎರಡನೇದು ಲಿಂಗ, ಜಂಗಮ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ. ಇವು ಕಣ್ಣಿಗೆ ಕಾಣುವಂತ ಅಷ್ಟಾವರಣಗಳು ಬಹಿರಂಗ ಅಷ್ಟಾವರಣಗಳು ಅಂತ ಕರೀತಾರೆ. ಆಮೇಲೆ ಅಂತರಂಗದ ಅಷ್ಟಾವರಣಗಳು ಅಂತೇಳಿ ಬರ್ತವೆ. ಈ ಬಹಿರಂಗದ ಅಷ್ಟಾವರಣಗಳನ್ನು ಹಿಡ್ಕೊಂಡು ನಾವು ಅಂತರಂಗದ ಅಷ್ಟಾವರಣಗಳನ್ನು ಸಿದ್ಧಿಸಿಕೊಳ್ಬೇಕಾಗತ್ತೆ. ಅದು ಮೊದಲು ನಾವು ಖಂಡಿತವಾಗಿಯೂ ಅತ್ಯಂತ ಶ್ರದ್ಧೆಯಿಂದ, ಕುರುಡು ನಂಬಿಕೆಯಿಂದ ಈ ಅಷ್ಟಾವರಣಗಳನ್ನು ನಂಬಬೇಕು. ನಾವು ಈ ಅಷ್ಟಾವರಣಗಳನ್ನು ಧರಿಸಿಕೊಳ್ಬೇಕು. ಆ ಥರದಲ್ಲಿ ನಂಬಿ ಧರಿಸಿ ಆಚರಣೆ ಮಾಡೋದಕ್ಕೆ ಶುರು ಮಾಡಿದಾಗ ನಮಗೆ ಅಂತರಂಗದ ಅಷ್ಟಾವರಣಗಳು ಜಾಗೃತವಾಗ್ತವೆ. ಅಂತರಂಗದ ಅಷ್ಟಾವರಣಗಳು ಯಾವಪ್ಪ ಅಂತ ಹೇಳಿದ್ರೆ ಅರಿವು, ಆಚಾರ, ಅನುಭವ, ಚಿದ್ಬೆಳಗು, ಸುಜ್ಞಾನ, ಚಿನ್ನಾದ, ಅಂತಃಕರಣ ಮತ್ತು ಪ್ರಸನ್ನತೆ ಅಂತೇಳಿ ಇವೆಲ್ಲವೂ ಏನಿದಾವಲ್ಲ ಇವು ಅಂತರಂಗದೊಳಗೆ ಒಂದೊಂದು ಅಷ್ಟಾವರಣಗಳ ಕಾರಣದಿಂದಾಗಿ ಜಾಗೃತವಾಗಬೇಕಾಗಿರ್ತಕ್ಕಂಥ ಗುಣಗಳಿವು. ಗುಣಾತ್ಮಕವಾಗಿರ್ತಕ್ಕಂಥ ರೀತಿ ಒಳಗೆ ನಮ್ಮ ಅಂತರಂಗ ಅಷ್ಟಾವರಣಗಳನ್ನ ಅಳವಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಬಹಿರಂಗದ ಅಷ್ಟಾವರಣಗಳು ನಮಗೆ ಬಹಳ ದೊಡ್ಡ ಸಹಕಾರವನ್ನು ಮಾಡ್ತವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಿರಂಗದ ಅಷ್ಟಾವರಣಗಳು ನಮಗೆ ಬಹಳ ಮುಖ್ಯವಾಗ್ತವೆ. ಆ ದೃಷ್ಟಿಯಿಂದ ಬಹಿರಂಗದ ಅಷ್ಟಾವರಣಗಳು ಇವು ಗುರುಲಿಂಗ, ಜಂಗಮ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದಗಳಾದ್ರೆ ಅರಿವು, ಆಚಾರ, ಅನುಭವ, ಚಿನ್ನಾದ, ಸುಜ್ಞಾನ, ಚಿದ್ಬೆಳಕು, ಅಂತಃಕರಣ ಮತ್ತು ಪ್ರಸನ್ನತೆಗಳು ಅಂತರಂಗದ ಅಷ್ಟಾವರಣಗಳಾಗ್ತವೆ. ಇನ್ನು ಈ ಅಂತರಂಗದ ಅಷ್ಟಾವರಣಗಳು ಮತ್ತು ಬಹಿರಂಗದ ಅಷ್ಟಾವರಣಗಳು ಆದ್ಮೇಲೆ ಇವೆರಡೂ ಕೂಡ ಸಂಬಂಧಿಸಿರ್ತಕ್ಕಂಥ, ಇವೆರಡೂ ಕೂಡ ಪರಸ್ಪರ ಸಂಬಂಧವನ್ನು ಹೊಂದಿರತಕ್ಕಂಥ ಬ್ರಹ್ಮಾಂಡದ ಅಷ್ಟಾವರಣಗಳು ಅದಾವೆ ನಮಗೆ. ಬ್ರಹ್ಮಾಂಡದ ಅಷ್ಟಾವರಣಗಳು ಯಾವಪ್ಪ ಅಂತಂದ್ರೆ ಪೃಥ್ವಿ, ಮೊದಲು ಸೂರ್ಯ, ಚಂದ್ರ, ಆತ್ಮ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಇವುಗಳಿಗೆ ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಕರೀತೇವೆ. ಆ ಬ್ರಹ್ಮಾಂಡದ ಅಷ್ಟಾವರಣಗಳೇ ಈ ಬಹಿರಂಗದ ಅಷ್ಟಾವರಣಗಳಾಗಿ ಆ ಬಹಿರಂಗದ ಅಷ್ಟಾವರಣಗಳಿಂದ ನಮ್ಮೊಳಗೆ ಅಡಗಿರ್ತಕ್ಕಂಥ
ಅಂತರಂಗದ ಅಷ್ಟಾವರಣಗಳನ್ನ ಜಾಗೃತಗೊಳಿಸಿಕೊಳ್ಬೇಕು ನಾವು ಅನ್ನುವಂಥ ಹಿನ್ನೆಲೆಯಲ್ಲಿ ಶರಣರು ಏನ್ ಮಾಡಿದ್ರು, ಬ್ರಹ್ಮಾಂಡದ ಅಷ್ಟಾವರಣ ಮತ್ತು ಅಂತರಂಗದ ಅಷ್ಟಾವರಣಗಳನ್ನ ಪರಸ್ಪರ ಕನೆಕ್ಟ್ ಮಾಡುವಂತಹ ರೀತಿ ಒಳಗೆ ಈ ಬಹಿರಂಗದ ಅಷ್ಟಾವರಣಗಳನ್ನು ರೂಪಿಸಿಕೊಟ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಬಹಿರಂಗದ ಅಷ್ಟಾವರಣಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಗುರು. ಈ ಸಾಮಾನ್ಯವಾಗಿ ನಮ್ಮ ಯಾವುದೇ ಪರಂಪರೆಗೆ ಹೋದ್ವಿ ಅಂದ್ರೆ ಗುರು ಇಲ್ದಂಗೆ ಏನು ನಡೆಯೋದಿಲ್ಲ ಅಂತ ಹೇಳ್ತಾರಲ್ವಾ. ಗುರು 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 ಅನ್ನೋದು ಎಲ್ಲ ಪರಂಪರೆಗಳು ಇರ್ತಕ್ಕಂಥದ್ದು. ಎಲ್ಲಿಂದ ನೀವು ಉಪನಿಷತ್ತು ಕಾಲದಿಂದ ಹಿಡ್ಕೊಂಡು ಬಂದ್ರಿ ಅಂತಂದ್ರೂ ಕೂಡ ಗುರು ಪರಂಪರೆ ಅನ್ನುವಂಥದ್ದು ನಮ್ಮೊಳಗೆ ನಿರಂತರವಾಗಿ ಬಂದಿದೆ. ಈ ಉಪನಿಷತ್ತು ಕಾಲದಲ್ಲಿ ಹೇಳ್ತಾರೆ ಆಚಾರ್ಯ ಪೂರ್ವ ರೂಪ, ಅಂತ್ಯವಾಸಿ ಉತ್ತರ ರೂಪ, ಮಧ್ಯದಲ್ಲಿ ಪ್ರವಚನದ ಅನುಸಂಧಾನ ನಡೆಯುತ್ತೆ ಅಂತ. ಆಚಾರ್ಯ ಅಂದ್ರೆ ಗುರು, ಅಂತ್ಯವಾಸಿ ಅಂದ್ರೆ ಶಿಷ್ಯ. ಈ ಗುರು ಮತ್ತು ಶಿಷ್ಯರ ನಡುವೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಪ್ರವಚನ, ಅಂದ್ರೆ ಬೋಧನೆ. ಗುರುವಾಗಿರ್ತಕ್ಕಂಥವನು ಶಿಷ್ಯನಿಗೆ ಬೋಧನೆಯನ್ನು ಮಾಡೋದ್ರ ಮೂಲಕವಾಗಿ ಅವನ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾನೆ. ಹಾಗೆ ಸಂಬಂಧವನ್ನು ಬೆಳೆಸಿಕೊಂಡು ಗುರುವಾಗಿರ್ತಕ್ಕಂಥ ಶಿಷ್ಯನಿಗೆ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತಾನೆ ಅಂತೇಳಿ. ಅವತ್ತಿನ ಕಾಲಕ್ಕೆಲ್ಲ ಬರವಣಿಗೆ ಇದ್ದಿಲ್ಲ, ನೀವು ನೋಡ್ತೀರಿ, ಬರವಣಿಗೆ ಇದ್ದಿಲ್ಲ ಅವತ್ತಿನ ಕಾಲಕ್ಕೆ. ಅವರು ಕಂಡಿರ್ತಕ್ಕಂಥ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಸತ್ಯವನ್ನ ಶಿಷ್ಯನಿಗೆ ಗುರು ಏನ್ ಮಾಡ್ತಾ ಇದ್ರು, ಕಂಠಪಾಠ ಮಾಡಿಸಿ ಹೇಳ್ತಾ ಇದ್ರು. ಆ ಶಿಷ್ಯ ಕಂಠಪಾಠ ಮಾಡಿಕೊಂಡು ಅದನ್ನು ಅನುಸಂಧಾನ ಮಾಡಿಕೊಂಡು ಮತ್ತೆ ಇನ್ನೊಬ್ಬ ಶಿಷ್ಯನಿಗೆ ಹೇಳ್ಬೇಕಾಗಿತ್ತು. ಹೀಗೇನಾಗಿದೆ ಭವಿಷ್ಯ ಈ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು, ನಾನು ಇಂಥವ್ರ ಶಿಷ್ಯ ಅನ್ನುವಂಥ ಒಂದು ಗುರು ಶಿಷ್ಯ ಪರಂಪರೆ ಆ ಉಪನಿಷತ್ ಕಾಲದಿಂದ ಪ್ರಾರಂಭವಾಗಿದೆ ಅಂತ ನಾವು ಅದನ್ನು ಕೂಡ ಭಾವಿಸ್ಕೊಳ್ಬಹುದು. ಹೀಗೆ ಉಪನಿಷತ್ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು ನಮ್ಮ ನಡುವೆ ಜಾಗೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆ ಹಿನ್ನೆಲೆಯಲ್ಲಿ ಗುರು ಅನ್ನುವಂಥದ್ದು ಇದೆಯಲ್ಲ ಬಹಳ ದೊಡ್ಡದು. ಮತ್ತು ಯಾವುದೇ ಒಂದು ಪ್ರಾರಂಭ ಮಾಡಬೇಕಾದ್ರೂ ಕೂಡ, ಕಲಿಬೇಕಾದ್ರೂ ಕೂಡ ಗುರುವಿನ ಮಾರ್ಗದರ್ಶನ ಇಲ್ಲದೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಒಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪದ್ಯ ನಾವು ಚಿಕ್ಕ ಹುಡುಗರಿದ್ದಾಗ ಹೇಳ್ಕೊಡ್ತಾ ಇದ್ರು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತೇಳಿ. ನಾವು ಇವತ್ತು ಇದು ಏನೇ ಮಾತಾಡ್ತಾ ಇದ್ರು ಕೂಡ ಇದೆಲ್ಲ ಮಾತುಗಳಿಗೆ ಮೂಲವಾಗಿರ್ತಕ್ಕಂಥ ಗುರು ಯಾರಪ್ಪ? ತಾಯಿ. ತಾಯಿಯೇ ಮೊದಲ ಗುರು. ಆ ತಾಯಿಯ ಗುರುತ್ವದಿಂದ ಮುಂದಿನ ಎಲ್ಲ ಗುರುಗಳು ನಮಗೆ ಸಿಗ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಜನಪದರು ಏನ್ ಮಾಡಿದ್ರು, ಮನೆಯ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನೆಯಿಂದ ಪಾಠ ಕಲಿತು ಜನರೇ ಧನ್ಯರು ಅಂತ ಹೇಳಿ ಆ ಗುರುತ್ವದ ಕಾರಣಕ್ಕಾಗಿ ನಮ್ಮ ಜೀವ ವಿಕಾಸ ಆಗ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಒಂದ್ಸರಿ ಏನಾಗ್ಬಿಡುತ್ತೆ, ಕಬೀರನ ಎದುರಿಗೆ ಹೋಗಿ ಒಬ್ರು ಕೇಳಿದ್ರಂತೆ, ಕಬೀರ, ದೇವರು ಮತ್ತು ಗುರು ಇಬ್ರು ನಿನ್ನ ಎದುರಿಗೆ ಬಂದು ನಿಂತ್ಕೊಂಡ್ರೆ ನೀನ್ ಮೊದ್ಲು ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಕೇಳ್ತಾರಂತೆ ಕಬೀರನಿಗೆ. ಇಲ್ಲಿ ಹೇಳ್ತಾರೆ, ಗುರು ಅಂಡ್ ಗಾಡ್ ಬೋತ್ ಅಪಿಯರ್ ಬಿಫೋರ್ ಮೀ, ಟು ಹೂಮ್ ಶುಡ್ ಐ ಪ್ರಾಸ್ಟ್ರೇಟ್, ಐ ಬೋ ಬಿಫೋರ್ ಗುರು ಹೂ ಇಂಟ್ರೊಡ್ಯೂಸ್ ಗಾಡ್ ಟು ಮೀ ಅಂತ ಹೇಳ್ತಾರೆ ನೋಡಿ. ದೇವರು ಮತ್ತು ಗುರು ಇಬ್ರು ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ರೆ ಯಾರಿಗೆ ಮೊದಲು ನಮಸ್ಕಾರ ಮಾಡ್ಬೇಕು ನಾನು? ಕಬೀರ್ ಹೇಳ್ತಾನೆ, ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೀನಿ, ಯಾಕೆ ಅಂದ್ರೆ ದೇವರು ಯಾರು ಅನ್ನೋದು ತೋರಿಸಿದ್ದೆ ಗುರು ಅಂತ ಹೇಳಿ. ಗುರುವಿನ ಮಹತ್ವ ಅನ್ನೋದು ಇಲ್ಲಿದೆ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾತು ಐತೆ ನೋಡ್ರಿ, ಹರ ಮುನಿದರು ಗುರು ಕಾಯುವನು ಅಂತೆ. ಹರ ಮುನಿದರು ಶಿವನ ಅನುಗ್ರಹ ಸಿಗುತ್ತಿಲ್ಲ ಗೊತ್ತಿಲ್ಲಪ್ಪ, ಮೊದಲು ಗುರುವಿನ ಅನುಗ್ರಹ ಸಿಕ್ಕರೆ ಶಿವನ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ. ಮಾತಾಜಿಯವರು ಒಂದು ಬಹಳ ಪ್ರಸಿದ್ಧವಾದ ಕಥೆ ಹೇಳ್ತಿದ್ರು, ನಿಮಗೆಲ್ಲ ಗೊತ್ತಿದೆ. ಈ ತಂದೆ ತಾಯಿಗೆ ಹೋಲಿಸ್ತಾ ಇದ್ರು. ತಂದೆ ದೇವರಾದ್ರೆ ತಾಯಿ ಗುರು. ಆ ಮಗು ಹೆಂಗಿರ್ತಾನಪ್ಪ ಅಂತಂದ್ರೆ, ಆ ಮಗು ಚಡ್ಡಿ ಒಳಗೆ ಎಲ್ಲದನ್ನು ಮಾಡ್ಕೊಂಡು ಹೊಲಸೆದ್ದು ಹೋಗಿರ್ತದೆ ಆ ಮಗು ಹೊಲಸೆದ್ದಾಗ ತಂದೆ ಏನ್ ಮಾಡ್ತಾನೆ, ಬಾರಿ ಇಲ್ಲಿ ಚೂರು ಕ್ಲೀನ್ ಮಾಡುವಂತ ಬಿಡ್ತಾನೆ. ಕ್ಲೀನ್ ಮಾಡುವಂತ ಅಂದಾಗ ಆ ತಾಯಿ ಎದ್ದು ಬಂದು ಬಂಗಾರ ಮುದ್ದು ಅಂತ ಹೇಳಿ ಅದನ್ನೆಲ್ಲ ಹೊಲಸೆಲ್ಲ ತೊಳೆದು ಸ್ವಚ್ಛ ಮಾಡಿ ಜಾನ್ಸನ್ ಅಂಡ್ ಜಾನ್ಸನ್ ಪೌಡರ್ ಹಾಕಿ ಆಮೇಲೆ ದೃಷ್ಟಿ ಸಿಗದಂಗಿರ್ಲಿ ಅಂತ ಒಂದು ಚುಕ್ಕಿ ಇಟ್ಟು ಕೊಟ್ಟ ಮೇಲೆ ಅವಾಗ ತಂದೆ ಏನ್ ಮಾಡ್ತಾನೆ, ನನ್ನ ಬಂಗಾರ ನನ್ನ ಮಗ ಅಂತ ಎತ್ಕೊಳ್ತಾನೆ. ಹಂಗೆ ದೇವ್ರು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಈ ಪಾಪ ಕೋಪವಾಗಿರ್ತಕ್ಕಂಥ ಈ ಮನುಷ್ಯನನ್ನ ಗುರುವಿನ ಸಂಪರ್ಕಕ್ಕೆ ಬರೋ ಹಾಗೆ ಮಾಡಿ ಆ ಗುರು ಇವನನ್ನೆಲ್ಲ ಶುದ್ಧ ಮಾಡಿ ಆದ್ಮೇಲೆ ದೇವ್ರು ಏನ್ ಮಾಡ್ತಾನೆ, ನನ್ನ ಕಂದ ಅಂತ ಎತ್ಕೊಂಡ್ಬಿಡ್ತಾನೆ. ಕಂದ ನೀನ್ ಇತ್ತಪ್ಪ ಅಂತ ಎತ್ಕೊಂಡ್ಬಿಡ್ತಾನಂತೆ. ಗುರು ಏನ್ ಮಾಡ್ಬೇಕು, ಅದಕ್ಕೆ ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡು ಶಿಷ್ಯನನ್ನ ಶುದ್ಧ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗೆ ಗುರುವಿನ ಸಂಪರ್ಕಕ್ಕೆ ಬಂದು ತನ್ನ ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿರ್ತಕ್ಕಂಥ ಮಲತ್ರಯಗಳನ್ನ ನಿವಾರಣೆ ಮಾಡಿಕೊಂಡಿರ್ತಕ್ಕಂಥವನು ಮಾತ್ರ ದೇವರನ್ನ ಕಾಣೋದಕ್ಕೆ ಯೋಗ್ಯನಾಗ್ತಾನೆ. ಮಲ ಅಂದ್ರೆ ಗೊತ್ತಲ್ಲ, ಬಹಳ ಏನು ಅದು ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ ಹೇಳಿ, ಆಣವ ಮಲ ಇಂಥ ದೇಹದೊಳಗೆ, ಮಾಯಾಮಲ ಇಂಥ ದೇಹದೊಳಗೆ, ಕಾರ್ಮಿಕ ಮಲ ಇಂಥ ದೇಹದೊಳಗೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ನಾವು ಶುದ್ಧ ಅರ್ಥ ಮಾಡ್ಕೋಬೇಕಾದ ಏನಪ್ಪ ಅಂದ್ರೆ, ಮಲ ಅಂದ್ರೆ ಹೊಲಸು ಅಂದ್ರೆ ವಿಸರ್ಜನೆ ಮಾಡ್ಬೇಕಾಗಿರೋದು. ಅರ್ಥ ಆಯ್ತಾ?
ಮಲ ಅಂದರೆ ಹೊಲಸು, ಹೊಲಸು ಅಂದರೆ ವಿಸರ್ಜನೆ ಮಾಡ್ಕೋಬೇಕಾಗಿರೋದು. ನಾವು ಮೈಗಂಟಿದ ಮಲನ, ತಲೆಗಂಟಿದ ಮಲನ ವಿಸರ್ಜನೆ ಮಾಡ್ಕೊಂಡ್ಬಿಡ್ತೀವಿ, ಭಾಳ ಸುಲಭ ವಿಸರ್ಜನೆ ಮಾಡ್ಕೊಂಡ್ಬಿಡ್ತೀವಿ ನಾವೆಲ್ಲ. ಅದಕ್ಕೆ ಒತ್ತಡ ಬರುತ್ತೆ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಲ್ಲಿರ್ತಕ್ಕಂಥ ಈ ಮಲತ್ರಯಗಳನ್ನ ನಮ್ಮಷ್ಟಕ್ಕೆ ನಾವು ವಿಸರ್ಜನೆ ಮಾಡ್ಕೊಳ್ಳೋಕೆ ಬರಲ್ಲ. ಯಾಕೆ ಅಂತೇಳಿ ನಾನು ಮಲಕ್ಕೆ ಒಳಗಾಗಿದ್ದೀನಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ನನ್ನ ಮನಸ್ಸು ಹೊಲಸಾಗೈತಿ, ನನ್ನ ಬುದ್ಧಿ ಹೊಲಸಾಗೈತಿ, ನನ್ನ ಭಾವ ಹೊಲಸಾಗೈತಿ, ನನ್ನ ಹೃದಯ ಹೊಲಸಾಗೈತಿ ಅನ್ನುವಂಥ ತಿಳುವಳಿಕೆನೇ ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಾವು ಸುಮ್ಮನೆ ಇರೋದೇ ಚಂದ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಅಂತ ಚಂದ ಅಂತ ಹೋಗ್ತಾ ಇರುವಂಥ ಸಂದರ್ಭದೊಳಗೆ ಸದ್ಗುರುವಿನ ಸಂಪರ್ಕ ಪ್ರಾಪ್ತಿ ಆಯ್ತು ನಮಗೆ ಅಂತೇಳಿ ಆ ಗುರು ಅಂತ ಎಷ್ಟು ಹೊಲಸದಿಯಲ್ಲ ಮಾರಯ್ಯ ಅಂತ ಶುರು ಮಾಡ್ತಾನೆ. ಮನಸ್ಸು ನೋಡಿ ಎಷ್ಟು ಹೊಲಸೈತಿ, ಬುದ್ಧಿ ನೋಡಿ ಎಷ್ಟು ಹೊಲಸೈತಿ, ಭಾವ ನೋಡಿ ಎಷ್ಟು ಹೊಲಸೈತಿ. ಇದ್ರೊಳಗೆ ತುಂಬಿಕೊಂಡಿರೋ ಹೊಲಸನ್ನ ಹೊರಗಾಗಿ ಬಿಟ್ರೆ ತಮ್ಮ ದೇವರೇ ಕಾಣ್ತಾನೆ ನಿನಗೆ ಅಂತ ಹೇಳ್ಬಿಡ್ತಾರೆ. ಇದ್ರೊಳಗಿರೋ ಹೊಲಸನ್ನ ತೆಗೆದು ಹಾಕಿಬಿಟ್ರೆ ನಿನಗೆ ದೇವರೇ ಸಾಕ್ಷಾತ್ಕಾರ ಆಗಿಬಿಡ್ತಾನೆ. ಹಾಗಾಗಿ ನೀನು ಏನು ಮಾಡಬೇಕಪ್ಪ ಅಂತಂದ್ರೆ ಹೊಲಸನ್ನ ತೆಗೆಯುವಂಥ ಕೆಲಸ ಮಾಡಿಕೊಳ್ಬೇಕು ನೀನು. ಗುರು ಹಂಗೆ ಹೇಳಿದಾಗ ಇವರು ಶಿಷ್ಯ ಏನು ಮಾಡ್ತಾರೆ, ನನಗೆ ಗೊತ್ತಿಲ್ವ ಗುರುವೇ, ನೀನೇ ಅದಕ್ಕೆ ಮಾರ್ಗದರ್ಶನ ಮಾಡಬೇಕು. ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆ ಕಳೆಯಲೆಂದು ಕೂಡಲ ಚೆನ್ನ ಸಂಗನ ಶರಣರ ಅನುಭವವು ಮಾಡುವುದು. ಹೀಗೆ ಆ ಮನದ ಮೈಲಿಗೆಯನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಶರಣರ ಅನುಭವವನ್ನು ಹೇಗೆ ಮಾಡ್ತೀವೋ ಹಾಗೆ ಗುರುವಿನ ಸಹವಾಸದಲ್ಲಿ ಬಿದ್ದು ನಮ್ಮ ಮೂರೂ ಶರೀರದಲ್ಲಿರ್ತಕ್ಕಂಥ ಹೊಲಸನ್ನ ತೊಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಯಾವುದೇ ಆಧ್ಯಾತ್ಮಿಕ ಸಾಧನೆಗೆ ಅಥವಾ ಯಾವುದೇ ಲೌಕಿಕ ಸಾಧನೆಗಾಗಲಿ ಗುರುವಿನ ಮೂಲಕವಾಗಿ ಶುದ್ಧರಾಗ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಅಷ್ಟಾವರಣಗಳಲ್ಲಿ ಮೊದಲಿಗೆ ಶರಣರು ಮಾಡಿದ್ದೇನಪ್ಪ ಅಂತೇಳಿ ಗುರುತತ್ವವನ್ನು ತಂದು ನಿಲ್ಲಿಸ್ಬಿಟ್ರು. ಅವರು ಲಿಂಗ ತಂದಿಡ್ಬೋದಿತ್ತು ಮೊದಲು, ದೇವರು ಅಂತೇಳಿ, ದೇವರ ಸ್ವರೂಪ ಅಂತೇಳಿ ಲಿಂಗ ಮೊದಲಿಡ್ಬೋದಿತ್ತು. ಅದು ಲಿಂಗ ಮೊದಲಿಡ್ಲಿಲ್ಲ. ಮೊದಲು ಏನಿಟ್ರು? ಗುರುತತ್ವ ಇಟ್ರು. ಗುರುವಿನ ಮೂಲಕವಾಗಿ ಲಿಂಗ, ಗುರುವಿನ ಮೂಲಕವಾಗಿ ಜಂಗಮ, ಗುರುವಿನ ಮೂಲಕವಾಗಿ ಪಾದೋದಕ ಪ್ರಸಾದಗಳು. ಅಕ್ಮದೇವಿ ಹೇಳಿದ್ ನೋಡ್ರಿ, ಗುರುವಿನ ಕರುಣದಿಂದ ಲಿಂಗ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಇವೆಲ್ಲದನ್ನು ಕಂಡೆ. ಆ ಕಾರಣಕ್ಕೋಸ್ಕರ ನಾನು ಗುರುವಿಗೆ ನಮೋ ಅಂತೀನಿ ಅಂತೇಳಿ ಅಕ್ಕಮದೇವಿ ಹೇಳ್ತಾ ಇರಬೇಕಾದ್ರೆ ಗುರು ಅನ್ನುವಂದ್ರ ಮಹತ್ವ ಏನು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಹಾಗಾಗಿ ಮೊದಲು ಶುದ್ಧ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮಗಿರೋದ್ರಿಂದಾಗಿ ಗುರುತತ್ವವನ್ನು ಶರಣರು ಮೊದಲಿಗೆ ತಂದಿಟ್ಟರು. ಆ ಗುರುವಿನ ಮಾರ್ಗದರ್ಶನದ ಒಳಗೆ ನಾವೆಲ್ಲರೂ ಕೂಡ ಸಾಧನೆಯನ್ನ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಒಂದು ಕಡೆ ಪ್ರಭುದೇವರು ಒಂದು ವಚನ ಹೇಳ್ತಾರೆ. ಒಂದು ಪ್ರಸಂಗ ನಿಮಗೆಲ್ಲ ಗೊತ್ತಿದೆ. ಶೂನ್ಯ ಸಂಪಾದನೆ ಒಳಗೆ ಅನಿಮಿಷ ಮತ್ತು ಪ್ರಭುದೇವರು ಮುಖಾಮುಖಿ ಆಗುವಂಥ ಪ್ರಸಂಗ ನಿಮಗೆಲ್ಲ ಗೊತ್ತಿದೆ. ಅನಿಮಿಷ ಮತ್ತು ಹಲವು ಪ್ರಭುದೇವರು ಮುಖಾಮುಖಿ ಆದಾಗ ಹೆಂಗಿರುತ್ತಪ್ಪ, ಒಳಗಡೆ ಗವಿ ಒಳಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅನಿಮಿಷ ಅಲ್ಲಿ ಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡ್ಕೊಳ್ಳೋದು ಕುಂತಿದ್ದಾರೆ. ಅನಿಮಿಷ ಅಂದ್ರೆ ಏನು? ಕಣ್ಣನ್ನ ಮಿಟುಕಿಸಲಾರದೆ ಇರ್ತಕ್ಕಂಥವನು. ನೋಡ್ರಿ, ಇದು ಒಂಥರ ಚಾಮರಸ ಪ್ರಭುಲಿಂಗಲೀಲೆ ನೋಡ್ಬೋದು ನೀವು. ಬಹಳ ಅದ್ಭುತವಾದಂಥ ಒಂದು ಕೃತಿ ಅದು. ಇಡೀ ಕೃತಿಯೇ ಸಾಂಕೇತಿಕವಾಗಿರ್ತಕ್ಕಂಥದ್ದು. ಅಲ್ಲಿ ಅಲ್ಲಮ ಪ್ರಭುದೇವರ ತಂದೆ ತಾಯಿಗಳ ಹೆಸರು ಹೇಳ್ತಾರೆ ಗೊತ್ತೇನೋ? ಅವರು ನಿರಹಂಕಾರ ಸುಜ್ಞಾನಿ. ಅವ್ರ ಗುರುಗಳು ಯಾರು ಅಂತೇಳಿ ಅನಿಮಿಷ ಅಂತೆ. ಯೋಚನೆ ಮಾಡ್ರಿ, ನಿರಹಂಕಾರ ಅಂತ ಯಾರು ಹೆಸರು ಇಟ್ಕೊಳ್ತಾರೆ ಲೌಕಿಕದೊಳಗೆ? ಇನ್ನು ಕೆಲವ್ರ ಕಡೆ ಸುಜ್ಞಾನಿ ಎಲ್ಲ ಹೆಸರು ಅಲ್ಲಿ ಇಲ್ಲಿ ಇಟ್ಟದ್ದು ಕೇಳಿದ್ವಿ ನಾವು. ಆದ್ರೆ ಅನಿಮಿಷ ನಿರಹಂಕಾರ ಅನ್ನೋ ಹೆಸರು ಅಂತ ಇಟ್ಟದ್ದು ನಾವೆಲ್ಲೂ ಕೇಳಲೇ ಇಲ್ಲ. ಆ ನಿರಹಂಕಾರ ಮತ್ತು ಸುಜ್ಞಾನ ಎರಡು ಸೇರಿದ ಸಿಗೋದೇನೋ ಅಲ್ಲಮನೆಯ, ಬೇರೆ ಯಾರು ಸಿಗಲ್ಲ. ಅದಕ್ಕೆ ಅಂತ ನಿರಹಂಕಾರ ಮತ್ತು ಸುಜ್ಞಾನವನ್ನು ಒಳಗೊಂಡಂತ ವ್ಯಕ್ತಿತ್ವಕ್ಕೆ ಅನಿಮಿಷ ಗುರುವಾಗಿ ಬಂದ್ರೆ, ಅನಿಮಿಷ ಅನ್ನೋದು ಕೂಡ ಅದೊಂದು ಸಾಂಕೇತಿಕವಾಗಿರ್ತಕ್ಕಂಥ ಹೆಸರು. ಅದು ಏನು ಬಹಳ ನೇರವಾಗಿರ್ತಕ್ಕಂಥ ಹೆಸರಲ್ಲ, ಅದು ಗಿವನ್ ನೇಮ್ ಅಲ್ಲ, ಅದು ಗುಣವಾಚಕ. ಅದು ಅನಿಮಿಷ. ಅಲ್ಲಿ ಕವಿ ನೋಡಿದ ಹೆಂಗ್ ಕೂತಿದ್ದ, ಲಿಂಗ ನೋಡ್ಕೊಳ್ತಾ ಕಣ್ಣಿನೊಳಗೆ ಪ್ರಾಣ, ಲಿಂಗದೊಳಗೆ ಪ್ರಾಣ ಕೇಂದ್ರೀಕೃತವಾಗಿ ಕೂತಿದ್ದ. ಹಂಗೆ ಕಣ್ಣು ಮಿಟುಕಿಸಲಾರ್ದಂಗೆ ಅನಿಮಿಷ ದೃಷ್ಟಿಯಿಂದ ನೋಡ್ತಾ ಇರತಕ್ಕಂಥ ವ್ಯಕ್ತಿತ್ವವನ್ನು ನೋಡಿ ಹೆಸರನ್ನೇ ಅನಿಮಿಷ ಅಂತ ಕರೆದ. ಹೆಸರನ್ನೇ ಅಂತ ಅನಿಮಿಷ ಅಂತ ಕರೆದ. ಆ ಅನಿಮಿಷ ಗುರುವಿನ ಬಳಿಗೆ ಹೋದಾಗ ಪ್ರಭುದೇವರಿಗೆ ಏನಾಗತ್ತೆ, ಅಲ್ಲ ಮೊರೆಯ ನೋಡಕ್ಕೆ ಹತ್ರ ಕಾಣ್ತೈತಿ. ವಚನ ಹೇಳಕ್ ಹೋಗಲ್ಲ, ಅದು ಬಾಯಿಗೆ ಬರ್ತಾ ಇಲ್ಲ. ಅದು ನೋಡಕ್ಕೆ ಹತ್ರ, ಅವ್ರು ಮುಟ್ಟಣ ಅಂದ್ರೆ ದೂರ ಆಗ್ತೈತಿ. ಆಕಾರದಲ್ಲಿ ಕಾಣ್ತಾ ಇದೆ, ಹಿಡಿಯಕ್ಕೆ ಹೋದ್ರೆ ಬಾಯಿಗೆ. ಎಂಥ ವಿಚಿತ್ರ ಮಾರಾಯ ಇದು ಅಂತ ಹೇಳಿ ಅವ್ರಿಗೆ ಪ್ರಭುದೇವ್ರಿಗೆ ಬಹಳ ಸೋಜಿಗಾಗಿ ನಿಂತ್ಕೊಂಡು ನೋಡ್ತಾರೆ. ಕೊನೆಗೆ ಅವ್ರಿಗೆ ಅನ್ಸುತ್ತೆ, ನನಗೆ ಯಾಕೆ ಇದು ಸಿಗಬಾರ್ದಿತ್ತು ಅಂತ. ಈ ಲಿಂಗ
ನನಗ್ಯಾಕೆ ಇದು ಸಿಗಬಾರ್ದಿತ್ತು ಅಂತ ಹೇಳಿ ಅವ್ರ ಮನಸ್ಸಿನೊಳಗೆ ಪ್ರೇರಣೆ ಬಂದು ಅವಾಗ ಒಂದು ಉದ್ಗಾರ ತೆಗಿತಾರೆ ಅವರು, ಕಂಡುದ ಹಿಡಿಯಲೊಲ್ಲದೆ, ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹನೆಂಬರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಾರಬಹುದು ಗುಹೇಶ್ವರ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಏನ್ ಕಂಡದ್ದು ಕಾಣದ್ದು ಕಂಡದ್ದು ಕಾಣದ್ದು ಅಂದ್ರೆ ಏನಿಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಆ ಪರವಸ್ತು ನಮ್ಮ ಲೌಕಿಕದ ಇಂದ್ರಿಯಗಳಿಗೆ ಕಾಣೋದಿಲ್ಲ. ಅದಕ್ಕೆ ಬಸವಣ್ಣ ಹೇಳಿದ ಅಗಮ್ಯ ಅಗೋಚರ ಅಪ್ರತಿಮ ಅಂತೇಳಿ ಆ ಪರವಸ್ತುವನ್ನ ಬಸವಣ್ಣ ಅದಕ್ಕೆ ಹಂಗೆ ವ್ಯಾಖ್ಯಾನ ಮಾಡಿದ್ದು. ಅಗಮ್ಯ ಅಂದ್ರೆ ಗೊತ್ತಾಗತ್ತಲ್ಲ ನಿಮಗೆ. ಈ ಮಧ್ಯಾಹ್ನ ನಿರ್ಸೋಸಿ ಮಾಡಿದಾಗ ಏನು ಪ್ರಸಾದ ಮಾಡಿಸಿರಿ ಅಂತ ನೀವು ಇಲ್ಲೇ ಕಲ್ಪನೆ ಮಾಡ್ಕೊಂಡ್ಬಿಡ್ಬೋದು, ನಿಮ್ಮ ಗಮನಕ್ಕೆ ತಂದ್ಕೊಳ್ಬೋದು. ಆದ್ರೆ ಆ ದೇವ್ರು ಹೆಂಗಿದೆ ಅಂತ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅಗೋಚರ ನೋಡ್ರಿ, ಇದನ್ನ ನಾನು ಹಿಡಿದಾಗ ನಮ್ಗೆ ಗೊತ್ತಾಗ್ಬಿಡ್ತೀವಿ, ಇದು ಗಟ್ಟಿ ಇದೆ, ಇದು ಮೃದುತ್ವ ಅಲ್ಲ, ಈ ವೈರ್ ಸ್ವಲ್ಪ ಮೃದು ಇದೆ. ಇದ್ರ ವ್ಯತ್ಯಾಸಗಳು ನನಗೆ ಇಂದ್ರಿಯಗಳಿಗೆ ಗೋಚರ ಆಗುತ್ತೆ ಅಲ್ವಾ. ನಾನು ನಿಮ್ಮನ್ನೆಲ್ಲ ನೋಡಿ ಭಾಳ ಜನ ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ, ಇಲ್ಲೊಂದಿಷ್ಟು ಕಾಷಾಯ ವಸ್ತ್ರಗಳು ನಾವೆಲ್ಲ ಧರಿಸ್ಕೊಂಡಿದ್ದೀವಿ, ಇನ್ನು ಕೆಲವರು ಒಂಥರ ಬಟ್ಟೆ ಹಾಕಿದ್ದಾರೆ, ಹಣೆ ಮೇಲೆ ವಿಭೂತಿ ಇರೋರು ಇದ್ದಾರೆ, ಕೆಲವರು ಮಾತ್ರ ಹಚ್ಚಿಲ್ಲ, ಕೆಲವರು ಹಚ್ಚಿದ್ರು ಕಾಣ್ತಾ ಇಲ್ಲ. ಇಂಥವೆಲ್ಲವೂ ಕೂಡ ನನಗೆ ಇಂದ್ರಿಯ ಗೋಚರ ಇವೆಲ್ಲ. ಆದರೆ ಆ ಪರವಸ್ತು ಇದೆಯಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು ಅಲ್ಲ, ಹಾಗಾಗಿ ಅಗೋಚರ. ಇನ್ನು ಅಪ್ರತಿಮ, ಪ್ರತಿಮೆಗಳ ಮೂಲಕವಾಗಿಯೂ ಕೂಡ ಆ ಪರವಸ್ತುವನ್ನು ನಾವು ಡಿಫೈನ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈಗ ನಾವು ಹಿಂಗೆ ಹಿಡ್ಕೊಂಡ್ಬಿಟ್ರೆ ಏನಿದು ಬಟ್ಟೆ ಇಷ್ಟು ಹೊರಟೈತಲ್ಲ ಅಂತೀವಿ. ಹೊರಟು ಅನ್ನೋದೊಂದು ಪ್ರತಿಮೆ ಅದು ನಮಗೆ. ಹೊರಟು ಅಂದ ತಕ್ಷಣ ನಮಗೆ ನೆನಪಾಗೋದೇನೋ ಹೊರಟಾಗಿರೋ ಕಲ್ಲು, ಹೊರಟಾಗಿರ್ತಕ್ಕಂಥ ನೆಲ, ಹೊರಟಾಗಿರ್ತಕ್ಕಂಥ ಗೋಡೆ, ಇವೆಲ್ಲವೂ ಒಂದೊಂದು ಪ್ರತಿಮೆಗಳು. ಈ ಹೊರಟತ್ವವನ್ನು ನಮಗೆ ಅರ್ಥ ಮಾಡಿಸೋದಕ್ಕಿರ್ತಕ್ಕಂಥ ಪ್ರತಿಮೆಗಳು. ಹಾಗೆ ಈ ಹೊರಟತ್ವವನ್ನ, ಮೃದುತ್ವವನ್ನ ಅಥವಾ ತಂಪನ್ನ, ಬಿಸಿಯನ್ನ, ಇವೆಲ್ಲವನ್ನು ಅರ್ಥ ಮಾಡಿಸೋದಕ್ಕೋಸ್ಕರವಾಗಿ ನಾವೇನು ಏನಾರು ಒಂದೊಂದು ಪ್ರತಿಮೆಗಳನ್ನ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ ಅರ್ಥ ಮಾಡಿಸೋದಕ್ಕೆ. ಹಾಗೆ ದೇವರ ಇರುವಿಕೆಯನ್ನ, ದೇವರು ಹೇಗಿದ್ದಾನೆ ಅನ್ನೋದನ್ನ, ಆ ಸ್ವರೂಪವನ್ನ ಒಂದು ಪ್ರತಿಮೆಯ ಮೂಲಕವಾಗಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಕಾಣಬಾರದು. ಅದೇನಿದೆಯಲ್ಲ ಅದು ಬಹಿರಂಗದ ದೃಷ್ಟಿಗೆ, ಬಹಿರಂಗದ ಇಂದ್ರಿಯಗಳಿಗೆ ಗೋಚರವಾಗಬಾರದು. ಕಂಡುದನ್ನೇ ಕಂಡು, ಅದಕ್ಕೆ ಹೇಳಿದ ಕಂಡುದ ಹಿಡಿಯಲಲ್ಲದೆ ಕಾಣುದ ಅನಿಸಿ ಹಿಡಿಯದೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ನಾವು ಕಾಣ್ಲಾರದನ್ನು ಹಿಡಿಬೇಕು ಅಂದ್ರೆ ಕಂಡದನ್ನು ಹಿಡಿಯೋದು ಕಲ್ತಿರ್ಬೇಕು ಮೊದಲು ಅಂತ ಹೇಳ್ತಿರೋದು. ಕಾಣ್ಲಾರದ್ದು ಹಿಡಿಯೋದು ಆ ಪರವಸ್ತುವಿನ ಸೂತ್ರಕ್ಕೆ ನಾವು ಒಳಗಾಗಬೇಕು ಅಂತಂದ್ರೆ ಪರವಸ್ತುವಿನ ಸ್ವರೂಪವೇ ಆಗಿರ್ತಕ್ಕಂಥ ಗುರುಪಾದವನ್ನು ಹಿಡಿಯಬೇಕು ಅಂತೇಳಿ ಪ್ರಭುದೇವರು ಹೇಳೋದು. ಕಂಡುದ ಹಿಡಿಯಲಲ್ಲದೆ ಕಾಣದುದ ನರಸಿ ಹಿಡಿದು ಏನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಹಂಗೆ ಅವ್ರು ಏನು ಮಾಡಿದ್ರು, ಅನಿಮಿಷನ ಅದರಿಗೆ ನಿಂತ್ಕೊಂಡ್ರು. ಅನಿಮಿಷನ ಹತ್ರ ಹೋಗಿ ಹಿಂಗೆ ಪ್ರಾರ್ಥನೆ ಮಾಡಿಕೊಂಡ್ರಿಲ್ಲಪ್ಪ, ನಾನು ಕಾಣಬಾರದನ್ನು ಕಾಣಬೇಕು ಅಂದ್ರೆ ಕಂಡದ್ದನ್ನು ಹಿಡಿಬೇಕು ನಾನೀಗ ಅಂತೇಳಿ ಅನಿಮಿಷನಿಗೆ ನಮಸ್ಕಾರ ಮಾಡಿದ್ರು. ಅನಿಮಿಷನ ಅಂಗೈಯ ಲಿಂಗ ಅಲ್ಲಮ ಪ್ರಭುದೇವರ ಅಂಗೈಗೆ ಬಂದು ಮುಹೂರ್ತ ಮಾಡಿಬಿಡ್ತು. ಪ್ರಭುದೇವರು ಏನಾದ್ರು ಅವಾಗ, ಅಲ್ಲಮ್ಮ ಏನಾದ್ರು ಅವಾಗ, ಅಲ್ಲಮ್ಮ ಪ್ರಭುದೇವರು ಆದರು. ನೋಡಿ, ಗುರು ಮುಟ್ಟಿ ಗುರುವಾಗಿಬಿಟ್ರಲ್ಲಿ. ಅಲ್ಲಮ್ಮ ಏನಾದರೂ ಪ್ರಭುದೇವರೇ ಆಗಿಬಿಟ್ರು. ಅವರು ಸಾಮಾನ್ಯರಾಗಿ ಉಳಿದಿಲ್ಲ. ಹರಿಹರ ಎಷ್ಟು ಚಂದ ಹೇಳ್ತಾನೆ ಅದನ್ನ ಅಂತ ಹೇಳಿದ್ರೆ, ಅಲ್ಲಮ್ಮ ಒಳಗೆ ಹೋಗಿದ್ದಂತ ಅಲ್ಲಮ್ಮ ಇವನೇನ ಅಂತೇಳಿ ಇಡೀ ಜಗತ್ತು ಸೋಜಿಗೆ ಪಡ್ತಂತೆ. ಹಿಂಗೆ ಮೂಗಿನ ಮೇಲೆ ಬರ ಇಟ್ಕೊಂಡು, ಏನಪ್ಪ ಇದು ಅಲ್ಲಮ್ಮ, ಇದು ಯಾರಿದು? ಶಿವನ ಮದಕರಿಯಾಗಿ ಹೋಗಿಬಿಟ್ಟ ಅಲ್ಲಮ್ಮ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಳಗೆ ಹೋಗಿದ್ದಂಥವನು ಶಿವನ ಮದಕರಿಯಾಗಿ ಹೊರಗೆ ಬಂದ ಅಂತ ಹೇಳಿದ್ರೆ, ಗುರುವಿನ ಅನುಗ್ರಹದ ಶಕ್ತಿ ಒಬ್ಬ ವ್ಯಕ್ತಿಯನ್ನ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಇದನ್ನ ನಾವು ಗಮನಿಸ್ಬೇಕು, ಇದೊಂದು ದೊಡ್ಡ ಉದಾಹರಣೆ ಇದು. ಹೀಗೆ ಗುರುವಿನ ಅನುಗ್ರಹವನ್ನ ಪಡೆದುಕೊಂಡ್ವಿ ನಾವು ಅಂತಂದ್ರೆ ಏನೇನೋ ಲೌಕಿಕದಲ್ಲ ಸಿಗೋದು ನಮಗೆ. ಇಡೀ ಸಮಸ್ತದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ಆ ಪರವಸ್ತುವೇ ನಮ್ದಾಗುತ್ತೆ. ಯಾರನ್ನು ಹಿಡಿದ್ರೆ, ಗುರುಪಾದವನ್ನು ಹಿಡಿದ್ರೆ ಆ ಪರವಸ್ತುವೇ ನಮಗೆ ನಮ್ದಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಆ ಪರವಸ್ತುವನ್ನ ತೋರಿಸುವಂತಹ ಗುರು ಹೆಂಗಿರ್ತಾನಪ್ಪ? ಪ್ರಭುದೇವರು ಹೇಳ್ತಾರೆ, ಪರವಸ್ತುವನ್ನು ತೋರಿಸ್ತಕ್ಕಂಥ ಗುರು ಹೆಂಗಿರ್ತಾನಪ್ಪ? ಇದು ನಮಗೆ ಪ್ರಶ್ನೆ. ಈಗ ಆಯ್ತಪ್ಪ, ಗುರು ಅಂದ್ರೆ ಸಾಮಾನ್ಯವಾಗಿ ಬಹಿರಂಗದ ವೇಷಭೂಷಣಗಳನ್ನು ನೋಡಿ ನಾವು ಗುರುಗಳು ಅಂತೇಳಿ ನಾವು ನೋಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು. ಹಾಗಂತೇಳಿ ಬಹಿರಂಗದ ವೇಷಭೂಷಣಗಳು ಇರಬೇಕು ಇರಬಾರ್ದು ಪ್ರಶ್ನೆ ಅಲ್ಲ. ಅದು ಒಂದು ಲೋಕದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ನೀತಿ ಇದೆ.
ಅದಕ್ಕೊಂದು ನಿಯಮಗಳಿದಾವೆ. ಆ ನಿಯಮಗಳಿಗೆ ಕಟ್ಟು ಬಿದ್ದು ಗುರು ಸ್ಥಾನವನ್ನು ಪಡ್ಕೊಂಡು ಅಲ್ಪ ಸ್ವಲ್ಪ ಸಾಧನೆ ಮಾಡ್ಕೊಳ್ತಾ ಹೋಗಿರ್ತಕ್ಕಂಥವ್ರು ಲಾಂಛನಧಾರಿಗಳಾಗಿರ್ತಾರೆ. ಹಾಗಂತೇಳಿ ಅವರೆಲ್ಲರೂ ಅಲ್ಲ ಅಂತ ಭಾವಿಸ್ಕೊಳ್ತಕ್ಕಂಥದ್ದಲ್ಲ. ಆದರೆ ಗುರು ಅನ್ನುವಂಥವನು ಈ ಲಾಂಛನಗಳ ಆಚೆಗೆ ಅವನ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥದ್ದನ್ನ ಅಲ್ಲಮ ಪ್ರಭುದೇವರು ಅವ್ರ ವಚನದೊಳಗೆ ಹೇಳ್ತಾರೆ. ಕಾಯಲಿಂಗೈಕ್ಯವೇ ಅಲ್ಲ ನಿಲ್ಲು, ಜೀವಲಿಂಗೈಕ್ಯವೇ ಅಲ್ಲ ನಿಲ್ಲು, ಕಾಯದ ಜೀವದ ಸಂದ ಬಲ್ಲಡೆ ಆತಲಿಂಗೈಕ್ಯ. ಪ್ರಭುದೇವರು ಗುರು ಅಂದ್ರೆ ಹೆಂಗಿರ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ. ವಚನವನ್ನು ಹೇಳ್ತಿದ್ದಾರೆ, ಕಾಯದ ಜೀವದ ಸಂದ ಬಲ್ಲಡೆ ಆತಲಿಂಗೈಕ್ಯ. ಮುಂದುವರೆದು ಹೇಳ್ತಾರೆ, 9 ದ್ವಾರವನ್ನು ಕಳೆದು 10ನೆಯ ದ್ವಾರದಲ್ಲಿ ನಿಲ್ಲಬಲ್ಲಡೆ ಆತನೇ ಗುರು ಕಾಣ ಗುಹೇಶ್ವರ. 9 ದ್ವಾರಗಳನ್ನು ಕಳೆದು 10ನೆಯ ದ್ವಾರದಲ್ಲಿ ನಿಲ್ಲಬಲ್ಲಡೆ ಆತನೇ ಗುರು ಗುಹೇಶ್ವರ. ಕಾಯಲಿಂಗೈಕ್ಯನೋ ಅಥವಾ ಜೀವಲಿಂಗೈಕ್ಯನೋ ನಾವು ಅಂತಿರ್ತೀವಲ್ಲಪ್ಪ. ಜೀವ ಹೋದ ತಕ್ಷಣ ಏನಂತೀವಿ, ಲಿಂಗೈಕ್ಯರಾದ್ರು ಅಂದ್ಬಿಡ್ತೀವಲ್ಲ. ಸತ್ತೋದವ್ರನ್ನೆಲ್ಲ ಲಿಂಗೈಕ್ಯ ಅಂತ ಬಳಸ್ತೀವಿ ನಾವು. ಅದು ಲೌಕಿಕವಾದ ಅರ್ಥದೊಳಗೆ ಲಿಂಗೈಕ್ಯ ಅಂದ್ರೆ ಸಾವು ಅನ್ನೋದಾಯ್ತು. ಆದರೆ ನಿಜವಾದ ಲಿಂಗೈಕ್ಯ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಕಾಯ ಜೀವಗಳ ಸಂಬಂಧ ಇದ್ದಾಗಲೇ ಲಿಂಗದ ಸಮರಸ ಸುಖವನ್ನು ಅನುಭವಿಸುವಂತ ಸ್ಥಿತಿಗೆ ತಲುಪೋದಿದೆಯಲ್ಲ, ಅದು ನಿಜವಾದ ಲಿಂಗೈಕ್ಯ. ಆದ್ರೆ ದುರಂತ ಏನಾಗಿದೆ, ಸತ್ತ ಮೇಲೆ ಲಿಂಗೈಕ್ಯ, ಸತ್ತ ಮೇಲೆ ಲಿಂಗೈಕ್ಯ ಅನ್ನಂಗೆ ಆಗ್ಬಿಟ್ಟಿದ್ದೀವಿ. ಇಷ್ಟು ನಮ್ಮ ಜನಗಳದೊಂದು ಏನಪ್ಪಾ ಅಂತಂದ್ರೆ, ಅವ್ನು ಸತ್ತವನು ಯಾವ ಗತಿಗರ ಹೋಗಿರ್ಲಿ, ಅವ್ನು ಮುಕ್ತನಾದ ಅಂತೇಳಿ ಸ್ವರ್ಗಸ್ಥರಾದ್ರು ಅಂತ ಎಲ್ಲ ಕಡೆ ಅಂತಿರ್ತಾರಲ್ಲ, ಹಾಗೆ ನಮ್ಮೊಳಗೆ ಏನ್ ಮಾಡಿದ್ರು, ಲಿಂಗೈಕ್ಯರಾದ್ರು ಅಂದ್ಬಿಟ್ರೆ. ಬದುಕಿದ್ದಾಗ ಏನಾರ ಆಗಿರ್ಲಿ ಮರ್ಯ, ಸತ್ತ ಮೇಲೆ ಅಂದು ಮುಗಿಸ್ಬಿಡೋಣ ಅತ್ಲಾಗೆ ಲಿಂಗೈಕ್ಯ ಅಂತ ಬಳಸಕ್ ಶುರು ಮಾಡಿದ್ರು. ಆದ್ರೆ ಲಿಂಗೈಕ್ಯ ಅನ್ನುವಂಥದ್ದು ಕಾಯವನ್ನು ಅಳ್ಕೊಂಡಾಗಲಿ ಅಥವಾ ಜೀವವನ್ನು ಕಳ್ಕೊಂಡಾಗಲಿ ಸಿಗ್ತಕ್ಕಂಥದ್ದಲ್ಲ. ಲಿಂಗೈಕ್ಯ ಅನ್ನುವಂಥದ್ದು ಸಿಗೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಕಾಯದ ಜೀವದ ಸಂದ ಬಲ್ಲಡೆ ಲಿಂಗೈಕ್ಯ. ಈ ಕಾಯಕ್ಕೂ ಜೀವಕ್ಕೂ ಏನು ಸಂಬಂಧ ಅನ್ನೋದನ್ನ ಅರಿತುಕೊಂಡಾಗ, ಈ ಕಾಯ ಮತ್ತು ಜೀವಗಳು ಹೆಂಗಿರ್ತವೆ ಅನ್ನೋದನ್ನ ಅರಿತುಕೊಂಡಿದ್ದ ಅಂತಂದ್ರೆ ಅವನು ಲಿಂಗೈಕ್ಯನಾಗ್ತಾನೆ ಅನ್ನೋ ಮಾತನ್ನ ಇಲ್ಲಿ ಪ್ರಭುದೇವರು ಹೇಳೋದು. ಏನಂಗಾದ್ರೆ ಕಾಯದ ಜೀವದ ಸಂದು ಅಂದ್ರೆ ಏನಂಗಾದ್ರೆ, ಕಾಯದ ಜೀವದ ಸಂದು ಅಂದ್ರೆ ಏನಾಗಾದ್ರೆ, ಜೀವ ಬೇರೆ ಕಾಯ ಬೇರೆ. ಯಾವಾಗ ನಾವು ನೋಡ್ತಾ ಇರುವಂತ ದೃಷ್ಟಿಕೋನ ಸ್ವಲ್ಪ ಬದಲಾಯಿಸ್ಬೇಕು ನಾವು. ಈಗ ನಾವೆಲ್ಲರಿಗೂ ಏನಾಗುತ್ತಪ್ಪ, ಜೀವನೇ ಬೇರೆ ಕಾಯನೇ ಬೇರೆ. ಆದರೆ ವಾಸ್ತವ ನಾವು ನಮ್ಮ ಮೂಲಕ್ಕೆ ಹಿಂದಕ್ಕೆ ತಿರುಗಿ ಹೋಗ್ತಾ ಹೋಗ್ತಾ ಹೋದಂಗೆ ನಮ್ಮ ಮೂಲಕ್ಕೆ ನಾವು ತಲುಪಿದ್ವಿ ಅಂತಂದ್ರೆ, ಜೀವನೂ ಅದೇ ಕಾಯನೂ ಅದೇ. ಈ ಲೋಕದ ವ್ಯವಹಾರಗಳನ್ನು ನಡೆಸೋದಕ್ಕೋಸ್ಕರವಾಗಿ ಆ ಲಿಂಗ ತನ್ನ ಲೀಲೆಯನ್ನು ಆಡುವುದಕ್ಕೋಸ್ಕರವಾಗಿ ಕಾಯ ಜೀವ, ಅಂಗಲಿಂಗ, ಜೀವ ಶಿವ ಅನ್ನುವಂಥ ಪ್ರಕೃತಿ ಪುರುಷ ಅನ್ನುವಂಥ 2 ವಸ್ತುಗಳಾಗಿ ನಮ್ಮನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲಿ ಜೀವ ಬೇರೆ ಅಲ್ಲ, ಕಾಯ ಬೇರೆ ಅಲ್ಲ. ಕಾಯ ಮತ್ತು ಜೀವಗಳಿಗೆ ಎರಡಕ್ಕೂ ಕೂಡ ಇರ್ತಕ್ಕಂಥ ಮೂಲ ವಸ್ತು ಒಂದೇ ಮೂಲ ವಸ್ತು. ಅದು ಆ ಒಂದೇ ಮೂಲ ವಸ್ತುವಿನಿಂದ ಬಂದಿರತಕ್ಕಂಥದ್ದು. ಹೇಳ್ತಾರೆ ನೋಡಿ ಪ್ರಭುದೇವ್, ಬಹಳ ಅದ್ಭುತವಾಗಿ ಅದನ್ನ ಪ್ರಸ್ತುತಪಡಿಸ್ತಾರೆ. ಮೊದಲು ಆ ಪರವಸ್ತು ಏನು ಅಂತ ಹೆಸರು ಕೂಡ ಗೊತ್ತಿರಲಾರ್ದಂಗೆ ಅದು ಒಂದೇ ಇತ್ತಂತೆ. ಅದು ಪರವಸ್ತುಗೆ ಹೆಸರಿದ್ದಿಲ್ಲ ಮೊದಲು. ಹೆಸರಿಡಕ್ಕೆ ನಾವ್ಯಾರು ಇದ್ದಿಲ್ಲ, ಅಥವಾ ಹೆಸರಿಡೋದಕ್ಕೂ ಕೂಡ ಗೊತ್ತಿರಲಾರ್ದಿರುವಂತ ಒಂದು ಸುಪ್ತ ಸ್ಥಿತಿ ಒಳಗೆ ಆ ಪರವಸ್ತು ಇತ್ತು. ಆ ಪರವಸ್ತು ಏನಾಯ್ತಪ್ಪ ಅಂತ ಹೇಳಿದ್ರೆ, ಒಂದು ಚಿತ್ತು ಬಂತು, ಒಂದು ಯೋಚನೆ ಬಂತು. ಆ ಯೋಚನೆ ಬಂದು ಅದು ಏನು ಮಾಡ್ತಪ್ಪ ಅಂತಂದ್ರೆ, ನಾನು ಒಬ್ಬನೇ ಇರಬಾರ್ದು, ಏನಾರ ಲೀಲೆ ಆಡಬೇಕು, ನನ್ನನ್ನೇ ನಾನು ಅರ್ಚನೆ ಮಾಡ್ಕೊಳ್ಬೇಕು, ನನ್ನನ್ನೇ ನಾನು ಪೂಜೆ ಮಾಡ್ಕೊಳ್ಬೇಕು ಅಂತ ಆಸೆ ಆ ಪರವಸ್ತುನೊಳಗೆ ಆಯ್ತಂತೆ. ಆ ಪರವಸ್ತುನೊಳಗೆ ಆಸೆ ಆದಾಗ ಒಂದೇ ಇದ್ರೆ ಏನಾರು ಮಾಡೋಕ್ಕಾಗತ್ತೇನೋ? ಒಂದೇ ಇದ್ರೆ ಏನಾರು ಮಾಡೋಕ್ಕಾಗತ್ತೇನು? ಯೋಚನೆ ಮಾಡಿ ನೋಡಿ. ಒಂದೇ ಇತ್ತಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ಏನಾಗಬೇಕು, ಇನ್ನೊಂದರ ಜೊತೆಲಿ ಸಂಗಮಿಸಿದಾಗ ಏನಾರು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆ ಪರವಸ್ತು ಏನು ಮಾಡ್ತಪ್ಪ ಅಂತ, ನಾನು ಒಬ್ಬನೇ ಇರಬಾರ್ದು ಅಂತ 2 ಆಗಿರುತ್ತೆ. ಅದನ್ನು ಒಂದನ್ನು ಅಂಗ, ಮತ್ತೊಂದನ್ನ ಲಿಂಗ ಅಂತೇಳಿ ಕರಿತೀವಿ ನಾವು ನಮ್ಮ ಶರಣರ ಪರಿಭಾಷೆ ಒಳಗೆ. ಅದನ್ನು ಶೈವ ಪರಿಭಾಷೆ ಒಳಗೆ ಶಿವ ಮತ್ತು ಶಕ್ತಿ ಅಂತ ಕರೀತಾರೆ. ಆಮೇಲೆ ಇವರು ಬ್ರಹ್ಮದ ಪರಿಭಾಷೆ ಪ್ರಕೃತಿ ಪುರುಷ ಅಂತ ಕರೀತಾರೆ. ಹಿಂಗೆ ಬೇರೆ ಬೇರೆ ಪರಿಭಾಷೆ ಕರೀತಾರೆ. ಆದ್ರೆ ಆ ಪರವಸ್ತು ಏನು ಮಾಡ್ತು, 2 ಆಗಿಬಿಡ್ತು. 2 ಆಗಿ ಅವೆರಡೂ ಸೇರ್ಕೊಂಡು ಬೇರೆ ಬೇರೆ ರೀತಿ ಪರ್ಮುಟೇಷನ್ ಕಾಂಬಿನೇಷನ್ ಆಗಿ 2 ಸೇರ್ಕೊಂಡು ಇಡೀ ಜಗತ್ತನ್ನು ಉತ್ಪತ್ತಿ ಮಾಡಿದ್ವು. ಅಂಗ ಅನ್ನುವಂಥದ್ದು ಕೈಗೆ ಕಾಣ್ತಕ್ಕಂಥ, ಕಣ್ಣಿಗೆ ನೋಡೋದಕ್ಕೆ ಸಿಗ್ತಕ್ಕಂಥ, ವಾಸನೆಗೆ ಪಂಚ ಇಂದ್ರಿಯಗಳ ಗ್ರಹಿಕೆಗೆ ಸಿಗುವಂತ ಈ ಜಗತ್ತಾದ್ರೆ, ಆ ಪಂಚ ಇಂದ್ರಿಯಗಳಿಗೆ ಗ್ರಹಿಕೆಗೆ ಸಿಗುವಂತ ಆ ಜಗತ್ತನ್ನ ಕ್ರಿಯಾಶೀಲವಾಗಿಡಬೇಕಾಗಿರ್ತಕ್ಕಂಥ ಆ ಪರವಸ್ತುವಿನ ರೂಪದಲ್ಲಿ ಇರ್ತಕ್ಕಂಥದ್ದು ಲಿಂಗ.
ಆ ಲಿಂಗ ಅದ್ರ ಹಿಂದೆನೇ ಆಗಿರುತ್ತೆ, ಅದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅವೆರಡೂ ಸೇರ್ಕೊಂಡಾಗಿರ್ತಕ್ಕಂಥ ಇಡೀ ಜಗತ್ತು. ಇವೆರಡಕ್ಕೂ ಮೂಲ ಯಾವುದಪ್ಪ ಅಂತೇಳಿ ಅದು ಯಾವುದು? ಹೆಸರಿಡಕ್ಕೂ ಗೊತ್ತಿಲ್ಲದೆ ಇರ್ತಕ್ಕಂಥ ಮಹಾವಸ್ತು ಅದು. ಪ್ರಭುದೇವರು ಅದನ್ನು ಒಂದು ಬಚ್ಚನದೊಳಗೆ ಚೆನ್ನಾಗಿ ಹೇಳ್ತಾರೆ ಅವರು. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಏನೇನು ಇಲ್ಲದೆ ಇರ್ತಕ್ಕಂಥ ಬಯಲು, ಆ ಬಯಲೊಳಗೆ ಒಂದು ಬಣ್ಣ ಮೂಡ್ತಂತೆ. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲ ಸಿಂಗರಿಸಲು ಬಯಲು ರೂಪುಗೊಂಡಿತ್ತು. ಇಂತಪ್ಪ ಸ್ವರೂಪಿನ ಚಿತ್ತೆ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂತ ಹೇಳ್ತಾರೆ. ಏನೇನು ಇಲ್ಲದೆ ಇರ್ತಕ್ಕಂಥದ್ದು ಅದಕ್ಕೇನು ಅನ್ನಿಸ್ತು, ನಾನು ಏನಾರ ಆಗಬೇಕು ಅನ್ನುವಂಥ ಆಲೋಚನೆ ಮೂಡಿದ ಕಾರಣಕ್ಕೆ ಏನು ಮಾಡ್ತಪ್ಪ ಅಂತಂದ್ರೆ ಅಲ್ಲೊಂದು ಕ್ಯಾನ್ವಾಸ್ ಮಾಡಿ ಕೇಳ್ತದೆ, ಭಿತ್ತಿ ಅಂತ ನೋಡಿ, ಪ್ರಥಮ ಭಿತ್ತಿ. ನಾವು ಚಿತ್ರ ಬರಿಬೇಕು ಅಂದ್ರೆ ಏನು ಮಾಡ್ತಾರೆ ಒಂದು ಕಲಾವಿದ? ಗೋಡೆ ಮೊದಲು ಮಾಡ್ಕೊಂಡು ಒಂದು ಕ್ಯಾನ್ವಾಸ್ ಮೊದಲು ರೆಡಿ ಮಾಡ್ಕೊಳ್ಳಲ್ಲ ಅವನು. ಮೊದಲ ಆ ಚಿತ್ರ ಅವನ ತಲೆ ಒಳಗೆ ಮೂಡಬೇಕು, ಕಲ್ಪನೆ ಒಳಗೆ ಆ ಚಿತ್ರ ಮೂಡಬೇಕು. ಕಲ್ಪನೆ ಒಳಗೆ ಚಿತ್ರ ಮೂಡಿದಾಗ ಮಾತ್ರ ಅವನು ಒಂದು ಮಾಡ್ತಾನೆ, ಒಂದು ಕ್ಯಾನ್ವಾಸ್ ತಯಾರು ಮಾಡಿಕೊಳ್ತಾನೆ, ಬಣ್ಣ ತಯಾರು ಮಾಡಿಕೊಳ್ತಾನೆ. ಹಾಗೆ ಆ ಪರವಸ್ತುವಿನ ಒಳಗೆ ಒಂದು ಕಲ್ಪನೆ ಮೂಡ್ತು, ನಾನೇನಾರು ಆಗಬೇಕು ಅಂತ ಅನ್ನಿಸ್ತು. ನಾನೇನಾರು ಆಗಬೇಕು ಅಂತ ಅನಿಸಿದಾಗ ಉಂಟಾಗಿರ್ತಕ್ಕಂಥ ಒಂದು ವಿಭಜನೆ ಏನೈತಲ್ಲ, ಆ ವಿಭಜನೆಯೇ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ. ಅಂಗ ಲಿಂಗ, ಲಿಂಗವಾಗಿ ಅದು ನಿಂತ್ಕೊಂಡು ಅಂಗವಾಗಿ ತನ್ನನ್ನೇ ರೂಪಿಸಿಕೊಂಡು ಅದರ ಮೇಲೆ ಚಿತ್ರ ಬರಿತಾ ಹೋಯ್ತು. ಹಂಗೆ ಬರೆದಿರ್ತಕ್ಕಂಥ ಚಿತ್ರಗಳ ಒಂದು ರೂಪ ನಾನು ನೀವೆಲ್ಲರೂ. ಹಂಗಾಗಿ ನಮ್ಮ ಮೂಲ ಯಾವುದಪ್ಪ ಅಂತೇಳಿ ಅದೇ. ಯಾವುದು ನಿರಾಕಾರವೋ ಅದು. ಕಾಯ ಮತ್ತು ಜೀವಗಳಿಗಿರ್ತಕ್ಕಂಥ ಸಂಬಂಧ ಯಾವುದಪ್ಪ? ಒಂದೇ ವಸ್ತು ನಿರಾಕಾರ ಮತ್ತು ಸಾಕಾರವಾಗಿ ಈ ಥರದಲ್ಲಿ ಜೀವಿಯಾಗಿ ಬಂದಿದೆ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಥಿಯರಿಟಿಕಲಿ ಅಲ್ಲ, ಅನುಭವದ ನೆಲೆ ಒಳಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಿದ್ರೆ ಮಾತ್ರ ಲಿಂಗೈಕ್ಯ ನಾವು. ಈಗ ನಾನು ಹೇಳಿದೆ, ನೀವು ಬೇಕಾದಷ್ಟು ಓದ್ಕೊಂಡಿದ್ದೀರಿ, ಬೇಕಾದಷ್ಟು ಶಿವಾನ್ ಕೇಳ್ಕೊಂಡಿದ್ದೀರಿ, ಎಲ್ಲರೂ ಹೇಳಿದ್ರಪ್ಪ ನಾನು ಬಿಟ್ಟು ದೇವರೆಲ್ಲ ತನ್ನ ಬಿಟ್ಟು ಮಣ್ಣು ಬಿಟ್ಟು ಮಾಡಿಕೆ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಹೇಳಿದ ಮಾತ್ರಕ್ಕೆ ನಮ್ಗೆ ಅನುಭವ ಬಂತೇನೋ? ಥಿಯರಿ ಗೊತ್ತು ನಮಗೆ, ಬೆಂಕಿ ಸುಡುತ್ತದೆ, ಬೆಂಕಿ ಯಾವತ್ತೂ ಮುಟ್ಟಿಲ್ಲ, ಹೆಂಗ್ ಗೊತ್ತು ನಮಗೆ? ಸುಡೋದಂದ್ರೆ ಹೆಂಗಿರ್ತೈತೆ ಅಂತ ಹೆಂಗ್ ಗೊತ್ತು ನಮಗೆ? ಸಕ್ಕರೆ ಸಿಹಿ ಇದೆ, ಯಾವತ್ತೂ ಸಿಹಿ ಅನುಭವಕ್ಕೆ ಬಂದಿಲ್ಲ, ತಿಂದಿಲ್ಲ, ನನಗೆ ಹೆಂಗೆ ಗೊತ್ತದು ಸಿಹಿ ಅಂದ್ರೆ ಹೆಂಗಿರ್ತೈತಿ ಅಂತೇಳಿ? ಸಕ್ಕರೆ ತಿಂದ ಮೇಲೆ ತಾನೆ ನನಗೆ ಸಿಹಿ ಅನುಭವ ಬರೋದು, ಬೆಂಕಿ ಮುಟ್ಟಿದ ಮೇಲೆ ತಾನೆ ಸುಟ್ಟೋದ್ರ ಅನುಭವ ಬರೋದು. ಹಾಗೆ ಬರೀ ಕೇವಲ ಜ್ಞಾನ ಇದ್ರೆ ಮಾತ್ರ ಸಾಲದು, ಅನುಭವದ ಮೂಲಕವಾಗಿ ಅದನ್ನು ನಮ್ಮದಾಗಿಸಿಕೊಂಡಾಗ ಮಾತ್ರ ಅದು ನಿಜದ ಅರಿವು ನಮಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಈ ಕಾಯ ಮತ್ತು ಜೀವಗಳು ಬೇರೆ ಬೇರೆ ಅಲ್ಲ, ಎರಡು ಕೂಡ ಒಂದೇ ಪರವಸ್ತುವಿನ ವಿಭಿನ್ನ ಅಭಿವ್ಯಕ್ತಿಗಳು ಇಲ್ಲಿ ಒಂದಾಗಿ ಜೀವಿಗೆ ಜೀವ ಆಗಿದೆ ಅನ್ನುವುದರ ಅರಿವು ಅನುಭವಕ್ಕೆ ಬಂದ ಕ್ಷಣವೇ ನಮಗೆ ಲಿಂಗೈಕ್ಯ. ಅರಿವು ಅನುಭವಕ್ಕೆ ಬಂದ ಕ್ಷಣವೇ ಲಿಂಗೈಕ್ಯ. ಆ ಲಿಂಗೈಕ್ಯ ಸ್ಥಿತಿಗೆ ತಲುಪಿರ್ತಕ್ಕಂತಹ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವನು ಯಾವನೋ ಅವನು ಗುರು. ಕಾಯ ಜೀವದ ಸಂದ ಬಲ್ಲಡೆ ಆತ ಲಿಂಗೈಕ್ಯ. ಮುಂದುವರೆದು ಹೇಳೋದು ಎಷ್ಟು ಚಂದ ಹೇಳ್ತಾರೆ ನೋಡಿ. 9 ದ್ವಾರವನ್ನು ಕಳೆದು 10ನೇ ದ್ವಾರದಲ್ಲಿ ನಿಲ್ಲಬಲ್ಲಡೆ ಆತನೇ ಗುರು ಕಾಣ ಗುಹೇಶ್ವರ. ನಮಗೆ 9 ದ್ವಾರಗಳದು ಹೌದಿಲ್ಲ? ನಮ್ಮವೆಲ್ಲ ಒಳಗೆ ಬರೋದು ಹೊರಗೆ ಹೋಗೋದೆಲ್ಲ ಅಲ್ಲಿಂದನೇ ನೋಡ್ರಿ. ಮೂಗಿನವು 2, ಕಣ್ಣೆರಡು 4, ಕಿವಿಗೆ 2 6, ಬಾಯಿದ 1 7, ಆಮೇಲೆ ಗುಹ್ಯ 1 8, ಬುಧ 1 9. ಬುಧ, ಗುಹ್ಯ, ನಾಸಿಕ, ಬಾಯಿ, ಕಣ್ಣುಗಳು ಮತ್ತು ಕಿವಿಗಳು ಇವೆಲ್ಲವೂ ಸೇರಿ ನಮಗಿರ್ತಕ್ಕಂಥ 9 ದ್ವಾರಗಳು. ಇಡೀ ಜಗತ್ತು ನಡೀತಾ ಇರ್ತಕ್ಕಂಥದ್ದು ನಾವು ಜಗತ್ತಿನಿಂದ ಪಡ್ಕೊಳ್ಳೋದು, ಜಗತ್ತಿಗೆ ಕೊಡೋದು ಏನಿದ್ರು ಕೂಡ ಈ 9 ದ್ವಾರಗಳ ಮೂಲಕವಾಗಿನೇ. ಆದ್ರೆ ಹೇಳ್ತಾರೆ ಈ 9 ದ್ವಾರಗಳಿಂದ ಹೊರಗೆ ಒಳಗೆ ಕಳಿಸೋದನ್ನ ಮೀರಿ 10ನೆಯ ದ್ವಾರದಲ್ಲಿ ಬಂದು ನಿಂತಿರ್ತಕ್ಕಂಥವನು ಯಾವನೋ ಅವನು ಗುರು ಅನ್ನೋದನ್ನ ಹೇಳ್ತಾರೆ. 10ನೇ ದ್ವಾರ ಅಂದ್ರೆ ಯಾವ್ದಾಗಾದ್ರೆ 10ನೇ ದ್ವಾರ ಅಂದ್ರೆ ಯಾವುದು? ಬ್ರಹ್ಮರಂಧ್ರ, ಸಹಸ್ರದಳ ಕಮಲ, ಅಲ್ಲಿ ಅಮೃತ ಕುಂಡ ಐತಿ ಅಂತ ಹೇಳ್ತಾರೆ ನೋಡ್ರಲ್ಲ. ಅಮೃತ ಕುಂಡ ಅಲ್ಲೇ ಐತಿ. ಅಲ್ಲಿ ಬಂದು ನಿಂತಿರ್ತಕ್ಕಂಥ ಸ್ಥಿತಿಗೆ ಯಾರು ತಲುಪಿರುತ್ತಾರೋ ಅವನು ಗುರು. ಅಂತ ಗುರುವಿನಿಂದ ಉಪದೇಶ ಪಡ್ಕೊಂಡಿರ್ತಕ್ಕಂಥ ಶಿಷ್ಯನೇ ಧನ್ಯ ಧನ್ಯ ಧನ್ಯ. ಆ ಗುರು ಯಾರಾಗಿದ್ದಪ್ಪ ಅಂತೇಳಿದ್ರೆ ಅನಿಮಿಷ ಆ ಗುರು ಆಗಿದ್ರು, ಅಲ್ಲಮ ಆ ಶಿಷ್ಯ ಆಗಿದ್ದ. ಹಂಗಾಗಿ ಅಲ್ಲಮ ಮತ್ತು ಅನಿಮಿಷನ ನಡುವೆ ನಡೆದಿರ್ತಕ್ಕಂಥ ಗುರು ಶಿಷ್ಯರ ಒಂದು ದೀಕ್ಷಾ ಪ್ರಕ್ರಿಯೆ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಜಗತ್ತಿನೊಳಗೆ ನಡೆದಿಲ್ಲ ಅಂಥದ್ದು. ಅಲ್ಲಮ ಅನಿಮಿಷನಿಗೆ ಬಾಯಿ ಬಿಟ್ಟು ಬೇಡಲಿಲ್ಲ, ಅನಿಮಿಷ ಅಲ್ಲಮನಿಗೆ ಯಾವ ಉಪದೇಶನೂ ಮಾಡಲಿಲ್ಲ ಲೌಕಿಕವಾಗಿ. ಅಲ್ಲಮ್ಮ ಹೋಗಿ ಅನಿಮಿಷನ ಎದುರಿಗೆ ಧನ್ಯತೆಯಿಂದ ಕೈ ಮುಗಿದು ಸುಮ್ಮನೆ ನಿಂತ್ಕೊಂಡಿದ್ದು. ಅನಿಮಿಷನ ಲಿಂಗ ಅಲ್ಲಮ್ಮನ ಕೈಗೆ ಬಂದು ಬಿದ್ದು ಬಿಡ್ತು.
ಅಲ್ಲಮ ಸಾಕ್ಷಾತ್ ಶಿವಾನುಭವದ ಸ್ವರೂಪನೇ ಆಗಿಬಿಟ್ಟು ಏನೇನು ಬೋಧನೆ ನಡಲಿಲ್ಲ. ಕಾರಣ ಏನಪ್ಪ ಅಂತೇಳಿ ಅನಿಮಿಷ ಆ ಸ್ಥಿತಿಗೆ ತಲುಪಿದ್ದ. ಬರೇ ಅನಿಮಿಷನ ಲಿಂಗ ಬಂದು ಬಿತ್ತು, ಅಲ್ಲಮ ಶಿವನ ಮದಕರಿಯಾದ ಬುದ್ಧಿ. ಮತ್ತು ಅಂಥ ಗುರುಗಳು ಸಿಗ್ತಾರೇನು? ಬೇಕಾದಷ್ಟು ಜನ ಆದರೆ ನಮಗೆ ಕಾಣಲ್ಲ ಅಷ್ಟೇ. ಜಗತ್ತಿನೊಳಗೆ ಅಂಥವ್ರು ಬೇಕಾದಷ್ಟು ಜನ ಆದರೆ ನಮಗೆ ಕಾಣಲ್ಲ. ಏನು ಮಾಡಬೇಕಪ್ಪ? ಹಂಬಲ ಇಟ್ಟುಕೊಂಡು ಹುಡುಕಬೇಕು. ಹಂಬಲ ಇಟ್ಕೊಂಡು ಹುಡುಕಿದಾಗ ಮಾತ್ರ ಅಂಥ ಕಣ್ಣುಗಳಿಗೆ ಅಂಥ ಗುರುಗಳು ಸಿಗೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲಪ್ಪ ಅಂತೇಳಿ ಅಂಥ ಗುರುಗಳು ಖಂಡಿತವಾಗಿ ನಮಗೆ ಯಾರಿಗೂ ಕೂಡ ಸಿಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಥರದ ಒಂದು ಗುರುತ್ವವನ್ನು ಪಡ್ಕೊಳ್ಳೋದಿದೆ, ಆ ಥರದ ಸ್ಥಿತಿಗೆ ತಲುಪೋದಿದೆಯಲ್ಲ, ಅದು ನಿಜವಾದ ಗುರುತ್ವ. ಇಲ್ಲಿಗೆ ಬಂದು ನಿಂತವನು ಯಾರೋ ಅವನು ನಿಜವಾದ ಗುರು. ಅಂಥ ಗುರು ಪಡ್ಕೊಂಡಿರ್ತಕ್ಕಂಥ ಶಿಷ್ಯ ನಿಜಕ್ಕೂ ಧನ್ಯ. ಹಾಗಾಗಿ ಮುಂದೆ ಅಂಥ ಗುರುವಿನ ಮೂಲಕವಾಗಿ ಪಡ್ಕೊಂಡ್ರೆ ಲಿಂಗ, ಅಂಥ ಗುರುವಿನ ಮೂಲಕವಾಗಿ ಪಡ್ಕೊಂಡ್ರೆ ಮಂತ್ರ, ಅಂಥ ಗುರುವಿನ ಮೂಲಕವಾಗಿ ಪಡ್ಕೊಂಡ್ರೆ ಅದು ವಿಭೂತಿ, ಅಂಥ ಗುರುವಿನ ಮೂಲಕವಾಗಿ ಪಡ್ಕೊಂಡ್ರೆ ಅದು ರುದ್ರಾಕ್ಷಿ, ಆ ಗುರುವಿನ ಮೂಲಕವಾಗಿ ಪಡ್ಕೊಂಡ್ರೆ ಪಾದೋದಕ, ಆ ಗುರುವಿನ ಮೂಲಕವಾಗಿ ಪಡ್ಕೊಂಡ್ರೆ ಪ್ರಸಾದ. ಗುರು ಬಿಟ್ಟರೆ ನಮಗೆ ಲಿಂಗ ಇಲ್ಲ, ಜಂಗಮ ಇಲ್ಲ, ಮಂತ್ರ ಇಲ್ಲ, ವಿಭೂತಿ ಇಲ್ಲ, ಪಾದೋದಕ ಇಲ್ಲ, ಪ್ರಸಾದ ಇಲ್ಲ. ಗುರು ಇಲ್ದಂಗೆ ನಾವು ತಗೊಳ್ತೀವಪ್ಪ ಅಂತ ಹೇಳಿದ್ರೆ ಅಂಗಡಿ ಒಳಗೆ ಗೋಲಿ ಗಜ್ಜಿಗೆ ತಗೊಂಡಂಗೆ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇರೋದಿಲ್ಲ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅರ್ಥಗಳು ಸಾಧ್ಯ ಆಗೋದು ಇಲ್ಲ. ಅದಕ್ಕೆ ಬಸವಣ್ಣರು ಹೇಳೋದೇನಪ್ಪ ಅಂದ್ರೆ ಗುರುವಚನವಿಲ್ಲದೆ ಲಿಂಗವೆಂದೆನಿಸದು. ಬಸವಣ್ಣವ್ರ ಮಾತಿದು ಗುರುವಚನವಿಲ್ಲದೆ ಲಿಂಗವೆಂದೆನಿಸದು, ಗುರುವಚನವಿಲ್ಲದೆ ಜಂಗಮವೆಂದೆನಿಸದು, ಗುರುವಚನವಿಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಿಲ್ಲದೆ ನೇಮವೆಂದೆನಿಸದು. ತಲೆಯಿಲ್ಲದ ಅಟ್ಟೆಗೆ ಪಟ್ಟ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುನೆ ನಮ್ಮ ಕೂಡಲ ಸಂಗಮ ದೇವ. ಅಪ್ಪ, ಗುರುವಚನ ಅಂತಂದ್ರೆ ಏನು ಗೊತ್ತೇನೋ? ಅರಿವು. ಗುರುವಚನ ಅಂದ್ರೆ ಅರಿವನ್ನ ಕಣ್ ತೆರೆಸುವಂತ ಮಾತು. ಆ ಅರಿವಿನ ಕಣ್ ತೆರೆಸುವಂತಹ ಮಾತು ಇಲ್ದಂಗೆ, ಅರಿವು ಇಲ್ದಂಗೆ ನಾವು ಲಿಂಗ ತಗೊಂಡ್ವಿ ಅಂತಂದ್ರೆ ಲಿಂಗ ಕಲ್ಲಾಗಿ ಬಿಡ್ತೈತಿ. ಆ ಅರಿವಿಲ್ದಂಗೆ ಜಂಗಮತ್ವವನ್ನು ವಹಿಸ್ಕೊಂಡ್ವಿ ಅಂತ ಅಂದ್ರೆ ಅವನು ಭಿಕ್ಷುಕ ಆಗಿಬಿಡ್ತಾನೆ, ಬೇಡವನಾಗಿಬಿಡ್ತಾನೆ, ಜಂಗುಳಿ ಆಗಿಬಿಡ್ತಾನೆ. ಹಾಗಾಗಿ ಅರಿವಿಲ್ದಂಗೆ ನಾವು ಆಚಾರಗಳು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಅದು ಲೌಕಿಕವಾಗಿರ್ತಕ್ಕಂಥ ಶ್ರಮ ಆಗುತ್ತೆ ಹೊತ್ತು ನಿತ್ಯ ಅಂತ ಅನಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅರಿವಿನ ಕಣ್ಣು ತೆರೆಸಿಕೊಳ್ಳೋದೇನೆ ಲಿಂಗ ಜಂಗಮ ವಿಭೂತಿವನ್ನೆಲ್ಲ ಪಡ್ಕೊಂಡಿವಿ ಅಂತಂದ್ರೆ ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟಿದಂತಾಗುತ್ತದೆ. ತಲೆ ಗೊತ್ತ? ತಲೆ ಇಲ್ದಿರೋ ಅಟ್ಟೆ ಅಂದ್ರೆ ಗೊತ್ತಲ್ಲ? ತಲೆ ಇದು ಕೆಳಗಿಂದ ಅಟ್ಟೆ, ಇದು ರುಂಡ. ಅಟ್ಟೆ ಅಂದ್ರೆ ರುಂಡ, ಇದು ಮುಂಡ. ಇದಕ್ಕೆ ರುಂಡ ಅಂತಾರೆ, ಇದಕ್ಕೆ ಮುಂಡ ಅಂತ ಕರೀತಾರೆ. ಈ ತಲೆನೇ ಇಲ್ದಿರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡೋಗಿ ಒಂದು ಸಿಂಹಾಸನದ ಮೇಲೆ ಕುಂದ್ರಿಸಿ ಅವನಿಗೆ ಪಟ್ಟ ಕಟ್ಟಿದ್ರೆ ಅದನ್ನ ಏನಂತೀರಿ ನೀವು? ಅವನಿಗೆ ತಲೆನೇ ಇಲ್ಲ, ಬರೀ ಮುಂಡಕ್ಕೆ ಪಟ್ಟ ಕಟ್ತಿದ್ದಾರೆ, ಇದು ಯಾವ ಸಿನಿಮಾ ಬರೀ ಅನ್ಸಲ್ಲ? ಹೋಗ್ಲಿ, ಅದರಿಂದ ಏನೋ ನಡ್ಸಕತ್ತ. ಈ ಮುಂಡ ಇಲ್ಲ ಅಂದ್ರೆ, ಈ ರುಂಡ ಇಲ್ಲ ಅಂದ್ರೆ ಮುಂಡಕ್ಕರ ಏನು ಬೆಲೆ? ಈ ಮುಂಡ ಏನಾಗ್ತದೆ? ಯಾವುದೋ ಒಂದು ಶವ ಮರೆಯ ಮುಖನೇ ಬೀಳೋದು ಶವ ಅಂತೀವಿ ನಾವು. ಶವ ತಗೊಂಡೋಗಿ ಪಟ್ಟ ಕಟ್ಟಿದ್ರೆ ಏನು ಬಂತು ಅಲ್ವಾ? ಅದಕ್ಕೆ ಇಲ್ಲಿ ಬಸವಣ್ಣ ಹೇಳ್ತಕ್ಕಂಥ ಮಾತೇನಪ್ಪ ಅಂತ ಹೇಳಿದ್ರೆ, ಗುರು ವಚನದಿಂದಲೇ ಲಿಂಗ ಜಂಗಮ ಗುರು ಪಾದೋದಕ ಎಲ್ಲವೂ ಆಗೋದು. ಹಾಗಾಗಿ ಗುರುವಚನವನ್ನ ಪಡ್ಕೊಂಡೇ ನಾವು ಅದನ್ನು ಪಡ್ಕೊಳ್ಬೇಕು. ಇಲ್ಲ ಗುರುವಚನ ಇಲ್ದಂಗೆ ನಾನು ಮಾಡ್ಕೊಳ್ತೀನಿ ಅಂತಂದ್ರೆ ಅವ್ರು ಹೇಳೋದೇನಪ್ಪ? ತಲೆ ಇಲ್ಲದ ಅಟ್ಟಿಗೆ ಪಟ್ಟ ಕಟ್ಟಿದ ಉಭಯ ಭ್ರಷ್ಟರು ಅಂತ ಹೇಳ್ತಾರೆ. ಕೊಟ್ಟವನು ಗುರು ಅಲ್ಲ, ಪಡ್ಕೊಂಡವನು ಶಿಷ್ಯನಲ್ಲ. ಹಾಗಾಗಿ ಇಬ್ರು ಹಂಗೆ ಮಾಡಿದ್ರು ಅಂತಂದ್ರೆ ಇಬ್ರು ಕೂಡ ಭ್ರಷ್ಟರು, ಉಭಯ ಭ್ರಷ್ಟರು, ಇಬ್ರು ಕೂಡ ಭ್ರಷ್ಟರಾದರು ಅಂತೇಳಿ. ತಲೆ ಅಂತಂದ್ರೆ ಏನು ಗೊತ್ತೇನೋ? ಅರಿವು ಅಂತ ಅರ್ಥ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ? ಹಿಂಗಂತೀವಿ ನೋಡ್ರಿ, ಬುದ್ಧಿ, ತಲೆ, ಅರಿವು, ಜ್ಞಾನ ಅಂದಾಗ ಹಿಂಗೆ ಇಲ್ಲೊಂಚೂರು ಐತ್ ಕಣಪ್ಪ ಅರಿವು ಅಂತ ಹಿಂಗೆ ಅನ್ಬೇಕಾರೆ ಹಿಂಗೆ ಅಂತೀವಿ ನೋಡ್ರಿ. ಇಲ್ಲಿ ತೋರಿಸ್ತೀವಿ ನಾವು. ಈ ತಲೆ ಸಂಕೇತ ಏನಪ್ಪ ಇದ್ರದ್ದು ಅಂತ. ಇದಕ್ಕೆ ತ್ಯಾಗಾಂಗ, ಇದು ಯೋಗಾಂಗ. ಇದು ಈ ಯೋಗಾಂಗದೊಳಗೆ ಅರಿವು ಜಾಗೃತವಾಗಿರುತ್ತೆ. ಹಾಗಾಗಿ ಇಲ್ಲಿಗೆ ಅರಿವನ್ನು ಕೊಡ್ಲಾರ್ದಂಗೆ ಲಿಂಗ ಕೊಟ್ರೆ, ಅರಿವನ್ನು ಕೊಡ್ಲಾರ್ದಂಗೆ ವಿಭೂತಿ ಕೊಟ್ರೆ, ಅರಿವನ್ನು ಕೊಡ್ಲಾರ್ದಂಗೆ ನೀನು ಹಿಂಗೆ ಮಾಡ್ಕೊಂಡು ಹೋಗಿ ಆಚಾರ ಮಾಡ್ಕೊಂಡು ಹೋಗು ಅಂತಂದ್ರೆ ಯಾಕೆ ಮಾಡಬೇಕು ಗೊತ್ತಿಲ್ಲ. ಯಾಕೆ ಮಾಡಬೇಕು ಗೊತ್ತಿಲ್ಲ. ಯಾಕೆ ಮಾಡಬೇಕು ಗೊತ್ತಿಲ್ಲ. ಗೊತ್ತಿಲ್ಲ ಯಾಕೆ ಅಂತ ಬಿಟ್ಟರೆ ಏನು ಬಂತು ಉಪಯೋಗ? ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ. ಅದಕ್ಕೆ ಒಳ್ಳೆ ಗುರುವಿನ ಉಪದೇಶ ಬಹಳ ಮುಖ್ಯ ಅಂತ ಹೇಳಿ ಪ್ರಭುದೇವರು, ಬಸವಣ್ಣ, ಶರಣರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಅದಕ್ಕೆ ಅಷ್ಟಾವರಣದಲ್ಲಿ ಮೊದಲನೆಯದಾಗಿ ಗುರುವನ್ನ ತಂದು ನಿಲ್ಲಿಸಿದ್ದು. ಗುರುವನ್ನು ತಂದು ನಿಲ್ಲಿಸಿದ್ದು ಅದಕ್ಕೆ ಈಗ ನಾವೇನಾಗಿಬಿಟ್ಟಿದ್ದೀವಿ? ಯಾಕೆ ಮಾಡ್ತೀಯಪ್ಪ? ಅವ್ರು ಮಾಡ್ತಾರೆ, ಅದಕ್ಕೆ ನಾನು ಮಾಡ್ತೀನಿ. ಯಾಕೆ ಮಾಡ್ತೀಯಪ್ಪ? ಅವ್ರ ಮನೆಗೆ ಮಾಡಿದ್ರು ಭಾಳ ಚೆನ್ನಾಗಿ ಕಾಣ್ತದೆ ಮರೆ, ನಮ್ಮ ಮನೆಗೆ ಒಂದ್ಸರಿ ಮಾಡೋಣ ಅಂತ ಮಾಡಿದ್ವಿ. ಎಷ್ಟು ಆಚಾರಗಳು ನಮ್ಮ ಹಿಂಗೆ ಬಂದು ಸೇರ್ಕೊಂಡಿದ್ದಾವೆ ಹೇಳ್ರಿ ನಮ್ಮ ಮನೆಗಳಿಗೆ?
ಒಂದ ಹೇಳ ಅದಕ್ಕೆ ಬಸವಣ್ಣ ಹತ್ರ ಹರಸಿ ಮಾಡುವುದು ಹರಕೆಯ ಕೇಡು, ನೆರಹಿ ಮಾಡುವುದು ಡಂಬಿನ ಭಕ್ತಿ, ಅರಹ ಬೇಡ ನೆರಹ ಬೇಡ ಬಂದ ಬರವನ್ನು ಅರಿತುಕೊಂಡಿರಬಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅವ್ರು ಮಾಡ್ತಿದ್ರಂತೆ ಅದಕ್ಕೆ ನಾನು ಮಾಡ್ತೀನಿ, ಅವ್ರು ಯಾಕೆ ಮಾಡಿದ್ರು ಅವ್ರಿಗೆ ಗೊತ್ತು, ನೀನು ಯಾಕೆ ಮಾಡ್ತೀನಿ ನಿನಗೆ ಗೊತ್ತಿಲ್ಲಲ್ಲ. ಬಸವಣ್ಣ ಹೇಳೋದು ಹಿಂಗೆ ಮಾಡ್ಕೊಂತಂದ್ರೆ ಉಪಯೋಗ ಆಗಲ್ಲ ಕಣಪ್ಪ, ಅವರು ಜನ ಸೇರಿಸಿ ಮಾಡಿದ್ರು ಅಂತ ನೀನು ಜನ ಸೇರಿಸೋದೆ ಇಲ್ಲ, ಉಪಯೋಗ ಇಲ್ಲ. ಅದು ಹರಕೆಯ ಕೇಡು ನೆರಹಿನ ಡಂಬಿನ ಭಕ್ತಿ ಆಗುತ್ತೆ. ಹಾಗಾಗಿ ನೋಡಿ ನೋಡಿ ಮಾಡುವ ನೇಮ ಸಲ್ಲವೂ ಸಲ್ಲವು, ತನು ಉದ್ದೇಶ ಮನದ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವೂ ಸಲ್ಲವು, ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವೂ ಸಲ್ಲವು. ಕೂಡಲ ಸಂಗಮ ದೇವ ಇವು ನಿಮ್ಮ ನಿಜದಲ್ಲಿ ನಿಲ್ಲವು ನಿಲ್ಲವು. ನಾವು ನೋಡಿ ನೋಡಿ ಅವ್ರು ಮಾಡಿದ್ರು ಅದಕ್ಕೆ ಮಾಡಿದೆ, ಅವ್ರು ಮಾಡಿದ್ರೆ ಹಿಂಗೆ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಆಗೋದೇ ಇಲ್ಲ. ಹಾಗಾಗಿ ಗುರು ವಚನವನ್ನು ಪಡ್ಕೊಂಡು ಆ ಆಚರಣೆಯ ತಾತ್ವಿಕತೆಯನ್ನು ಅರಿತುಕೊಂಡು ನೀನು ಮಾಡ್ತಾ ಹೋಗಬೇಕು. ಅದಕ್ಕೆ ಗುರು ಏನು ಮಾಡ್ತಾನೆ ಹೇಳಿ, ನಮಗೆ ಮೊದಲು ವೇದ ಮಂತ್ರ ಕ್ರಿಯಾ ಅನ್ನುವಂಥ 3 ದೀಕ್ಷೆಗಳನ್ನು ನಮಗೆ ಮಾಡ್ತಾ ಹೋಗ್ತಾನಲ್ವಾ. ವೇದ ದೀಕ್ಷೆ ಅಂದ್ರೇನು? ಭಾವಕ್ಕೆ ವೇದಿಸೋದು. ಇಲ್ಲ ಕಣಪ್ಪ ನಿನ್ನ ಸ್ವರೂಪ ಇಂಥದ್ದೈತಿ, ನೀನು ಮರಿಬೇಡ ಅಂತೇಳಿ ನಮ್ಮ ಭಾವಕ್ಕೆ ವೇದಿಸುವಂಥ ಕೆಲಸವನ್ನು ಮಾಡ್ತಾನೆ ಗುರು. ಹಾಗೆ ಭಾವಕ್ಕೆ ವೇದಿಸಿದ ಮಾತ್ರಕ್ಕೆ ಶಾಶ್ವತವಾಗಿ ಅಲ್ಲೇ ನಿಲ್ತದೆ ಅನ್ನುವಂಥದ್ದು ಇಲ್ಲ. ಆ ಭಾವ ವಿಚಲಿತ ಆಗಲಾರದಿರುವ ಹಾಗೆ ಮನಕ್ಕೆ ಸಂಸ್ಕಾರ ಬೇಕು. ಅದಕ್ಕೆ ಏನು ಮಾಡ್ತಾರೆ, ಮನಕ್ಕೆ ಮಂತ್ರವನ್ನು ಕೊಡ್ತಾರೆ, ಮಂತ್ರ ದೀಕ್ಷೆ ಅಂತ ಕಲಿಸ್ಕೊಳ್ತಾರೆ. ವೇದ ದೀಕ್ಷೆ, ಮಂತ್ರ ದೀಕ್ಷೆ, ಆಮೇಲೆ ಮುಂದೆ ಬರ್ತಕ್ಕಂಥದ್ದು ಕ್ರಿಯಾ ದೀಕ್ಷೆ. ಆಮೇಲೆ ವೇದಿಸಿ ಮಂತ್ರವನ್ನು ಬೋಧಿಸಿ ಅಂಗೈಗೆ ಲಿಂಗವನ್ನು ಕೊಟ್ಟು ನೋಡು ಕ್ರಿಯೆಯ ಮೂಲಕವಾಗಿ ಜಾಗೃತವಾಗಿರ್ಬೇಕು ನೀನು ಅಂತೇಳಿ ಇಷ್ಟಲಿಂಗವನ್ನು ಕೊಟ್ಟು ರುದ್ರಾಕ್ಷಿಯನ್ನು ಕೊಟ್ಟು ಆಚರಣೆ ಮಾಡೋದಕ್ಕೆ ಹಚ್ಚಿಕೊಡ್ತಾನೆ. ವೇದ ಮಂತ್ರ ಮತ್ತು ಕ್ರಿಯಾದೀಕ್ಷೆಯ ಮೂಲಕವಾಗಿ ಯಾಕೆ ವೇದ ದೀಕ್ಷೆ ಬೇಕು ಅನ್ನೋದನ್ನು ಗುರು ಹೇಳಬೇಕಲ್ಲಿ. ಯಾಕೆ ಮಂತ್ರ ನೀನು ಬಳಸ್ತೀಯ ಅನ್ನೋದನ್ನು ಹೇಳಬೇಕಲ್ಲಿ ಗುರು. ಯಾಕೆ ಇಷ್ಟಲಿಂಗ ನಿನಗೆ ಬೇಕು ಅನ್ನೋದನ್ನು ಗುರು ಹೇಳಬೇಕು. ಇಲ್ಲಪ್ಪ ಇದೊಂದು ಸಂಪ್ರದಾಯ, ನೀನು ಲಿಂಗಾಯತ ಹೊಟ್ಟೆ ಗುಟ್ಟಿ ಬಂದಿದೆಯಾ ಅದಕ್ಕೆ ನೀನು ಹಾಕೇಳ್ಬೇಕು. ಮತ್ತು ನೋಡಿ ಹಾಕೊಂಡಿದ್ರೆ ನೀನು ಲಿಂಗಾಯತರು ಅನ್ನಲ್ಲ. ಹೊರಗಡೆ ಎಲ್ಲರ ಹೋದಾಗ ನೀನು ಲಿಂಗ ಹಾಕೊಂಡಿದ್ರೆ ಲಿಂಗಾಯತರ ಮನೆ ಒಳಗೆ ಹೋಗಿ ಊಟ ಮಾಡ್ಬೋದು, ಇಲ್ಲ ಕಟ್ಟೆ ಮೇಲೆ ಹೊರಗೆ ಕುಂದಿರ್ಸ್ತಾರೆ ನೋಡು, ಅದಕ್ಕೆ ನೀನು ಹಾಕೇಳ್ಬೇಕು ಅಂತೇಳಿ ಅಂದ್ರು ಅಂತಂದ್ರೆ ಅದೇನಾಯ್ತಪ್ಪ, ಅದೇನಾಯ್ತು, ಡಂಬಾಚಾರ ಆಗಿರ್ತದೆ. ಡಂಬಾಚಾರ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಸದ್ಗುರುವಾಗಿರ್ತಕ್ಕಂಥ ಏನು ಮಾಡಬೇಕು, ಇವರ ಹಿಂದಿರ್ತಕ್ಕಂಥ ತಾತ್ವಿಕತೆಯನ್ನ ಶಿಷ್ಯನಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನ ಮಾಡಿಕೊಳ್ತಾ ಹೋಗಬೇಕು. ಹಾಗೆ ಶಿಷ್ಯನಿಗೆ ಮನವರಿಕೆಯನ್ನ ಮಾಡಿಕೊಟ್ಟಾಗ ಮಾತ್ರ ಅವನು ನಿಜವಾದ ಗುರು ಅಂತ ಅನಿಸೋದಕ್ಕೆ ಸಾಧ್ಯ. ಅರಿವನ್ನು ಜಾಗೃತಗೊಳಿಸೋದು, ಮನವರಿಕೆ ಮಾಡೋದು ಅಂದ್ರೆ ಏನು, ಅರಿವನ್ನು ಜಾಗೃತಗೊಳಿಸೋದು. ಅದಕ್ಕೆ ಪ್ರಭುದೇವರು ಮತ್ತೊಂದು ಕಡೆ ಕೇಳ್ತಾರೆ, ಅಯ್ಯ ನೀ ನನಗೆ ಗುರು ಒಪ್ಪಡೆ, ನಾನಿನಗೆ ಶಿಷ್ಯನಪ್ಪಡೆ, ಎನ್ನ ಕರ್ಣಾದಿ ಗುಣಗಳ ಕಡೆದು, ಎನ್ನ ಕಾಯದ ಕರ್ಮವ ತೊಳೆದು, ಎನ್ನ ಪ್ರಾಣದ ಧರ್ಮವ ನಿಲ್ಲಿಸಿ, ನೀನೆನ್ನ ಕಾಯದಲ್ಲಡಗಿ, ನೀನೆನ್ನ ಪ್ರಾಣದಲ್ಲಡಗಿ, ನೀನೆನ್ನ ಭಾವದಲ್ಲಡಗಿ, ನೀನೆನ್ನ ಕರಸ್ಥಳಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ. ಮೊದಲಿಗೆ ಕೇಳೋದು ಏನು ಮಾತು, ನೀನೇನ ನನಗೆ ಗುರು ಆಗಬೇಕು ಅಂತ ಅಪೇಕ್ಷೆ ಇದ್ರೆ, ಎಷ್ಟು ಚಂದ ಕೇಳ್ತಾರೆ ನೋಡ್ರಿ ವಚನ. ಅಪ್ಪ ನಿನ್ಗೇನ ನನಗೆ ಗುರು ಆಗ್ಬೇಕು ಅಂತ ಆಸೆ ಇದ್ರೆ ನೀನು ಮಾಡ್ಬೇಕಾಗಿರೋದೇನು, ನನ್ನ ಕರ್ಣದಲ್ಲಿರ್ತಕ್ಕಂಥ ದೋಷಗಳನ್ನ ತೆಗಿ. ನನ್ನ ಕರುಣೆಯಿಂದ ಭಾವ ಅಂತ ಅಂದ್ಕೊಂಡ್ಬಿಡು, ನನ್ನ ಭಾವದಲ್ಲಿರ್ತಕ್ಕಂಥ ದೋಷಗಳನ್ನು ತೆಗಿ. ಆಮೇಲೆ ನನ್ನ ಕಾಯದಲ್ಲಿರ್ತಕ್ಕಂಥ ದೋಷವನ್ನು ತೆಗಿ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳನ್ನು ತೆಗಿ. ಹಾಗೆ ಕಾಯ ಪ್ರಾಣ ಮತ್ತು ಭಾವದಲ್ಲಿರ್ತಕ್ಕಂಥ ದೋಷಗಳನ್ನೆಲ್ಲವನ್ನು ತೆಗೆದು ಹಾಕಿ ಅಲ್ಲಿ ನಿನ್ನ ತತ್ವವನ್ನು ನೆಲೆ ನಿಲ್ಲಿಸಿ ಕರಸ್ಥಳಕ್ಕೆ ಇಷ್ಟಲಿಂಗದ ರೂಪದಲ್ಲಿ ಬಂದು ನೆಲೆಗೊಳ್ಳೋದಾದ್ರೆ ಮಾತ್ರ ನೀನು ನನಗೆ ಗುರುವಾಗುವ ಅನ್ನೋದನ್ನು ಹೇಳ್ತಿರೋದಲ್ಲಿ. ಅವ್ರು ಒಂದೇ ಸರಿ ನೀನು ಗುರುವಾಗಬೇಕು ಅಂತ ಕೇಳೋದಿಲ್ಲ, ಗುರುವೇ ನೀನು ಉಪದೇಶ ಮಾಡುವಂತ ಕೇಳ್ತಾ ಇಲ್ಲ, ನೀನು ನನಗೆ ಗುರುವೇ ಆಗಬೇಕು ಅಂತ ಅನ್ನೋದಾದ್ರೆ ಹಿಂಗೆ ಮಾಡು, ಇಲ್ಲದ್ರೆ ಬೇಡ ಅಂತ ಅರ್ಥ. ಅಲ್ಲಿ ಪ್ರಾರಂಭದಲ್ಲಿ ಒಂಥರ ನಿಷೇಧಾತ್ಮಕವಾಗಿ ಹೇಳ್ಕೊಳ್ತಾ ಬಂದು ಇಲ್ಲಿ ಗುರುಗಳಿಗೂ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಮತ್ತು ಶಿಷ್ಯನು ಕೂಡ ಹೆಂಗೆ ಗುರುವನ್ನ ಹುಡುಕಿಡಬೇಕು ಅನ್ನುವಂಥ ಮೌಲ್ಯವನ್ನು ಕೂಡ ಈ ವಚನದ ಮೂಲಕವಾಗಿ ಅಲ್ಲಮ ಪ್ರಭುದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೀ ನನಗೆ ಗುರು ಒಪ್ಪೊಡೆ, ನಾನು ನಿನಗೆ ಶಿಷ್ಯನಪ್ಪೊಡೆ. ನಿಮಗೊಂದು ಪ್ರಸಂಗ ನಿಮಗೆ ಶೂನ್ಯ ಸಂಪಾದನೆ ಐತೆ ನೋಡ್ರಿ. ಯಾರೋ ಮುಕ್ತಾಯಕರ ಅಣ್ಣ ಅಜಗಣ್ಣ ಲಿಂಗೈಕ್ಯರಾಗ್ಬಿಟ್ಟಿರ್ತಾರೆ. ಆ ತಾಯಿ ಮುಕ್ತಾಯಕ್ಕ ಅಜಗಣ್ಣನ ಒಡೆದಿರೋ ತಲೆಯನ್ನ ತೊಡೆ ಮೇಲೆ ಇಟ್ಕೊಂಡು ಪ್ರಲಾಪಿಸ್ತಾ ಇರ್ತಾಳೆ. ಅಲ್ಲಿಗೆ ಪ್ರಭುದೇವರು ಬರ್ತಾರೆ. ಪ್ರಭುದೇವರು ಬಂದಾಗ ಮುಕ್ತಾಯಕ ಮತ್ತು ಪ್ರಭುದೇವರ ನಡುವೆ ನಡೀತಕ್ಕಂಥ ಸಂಭಾಷಣೆ ಇದೆಯಲ್ಲ, ಬಹುಶಃ ಜಗತ್ತಿನ ಯಾವ ಆಧ್ಯಾತ್ಮ ಪರಂಪರೆಯಲ್ಲೂ ಕೂಡ ಆ ಥರದ ಸಂಭಾಷಣೆ ನಡೆದಿಲ್ಲ. ಯಾಕೆ ಇದನ್ನ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಮುಕ್ತಾಯಕ್ಕ
ಗುರುವನ್ನ ನೀನು ಗುರು ಹೌದಾ ಇಲ್ಲೋ ಅಂತ ಪರೀಕ್ಷೆ ಮಾಡಿ ಒಪ್ಪಿಗೆ ಹೇಳ್ತಾಳೆ. ಈಗ ಸಾಮಾನ್ಯವಾಗಿರೋದೇನಪ್ಪ, ಶಿಷ್ಯನಿಗೆ ಅರ್ಹತೆ ಇದೆಯಿಲ್ಲ ಅಂತ ಗುರು ನೋಡಿ ಶಿಷ್ಯತ್ವ ಸ್ವೀಕಾರ ಮಾಡಿಕೊಳ್ತಕ್ಕಂಥ, ಶಿಷ್ಯನಾಗಿ ಸ್ವೀಕಾರ ಮಾಡಿಕೊಳ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಐತಿ. ಆದರೆ ಇಲ್ಲಿ ಈ ಪ್ರಸಂಗದಲ್ಲಿ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಮ ಪ್ರಭುದೇವರ ಗುರುತ್ವವನ್ನ ಹೊರಗಚ್ಚುವಂಥ ಕೆಲಸವನ್ನ ಆ ತಾಯಿ ಮಾಡ್ತಾ ಹೋಗ್ತಾಳೆ. ಅಲ್ಲೋ ಮಾರಯ್ಯ, ನೀನು ನನಗೆಲ್ಲ ಸಿಕ್ಕಿದೆ, ನನಗೆ ಆಗಿದೆ ಅಂತ ಹೇಳ್ತೀಯಲ್ಲ, ಆಗಿದ್ದರೆ ಯಾರು ಇಷ್ಟಕ್ಕಂದು ಮಾತಾಡಲ್ಲ ಅಂತ ಹೇಳಕ್ಕೆ. ಆಗಿದ್ದರೆ ಯಾರು ಇಷ್ಟಕ್ಕೆ ದರ್ಶನ ಆಗಿದ್ದರೆ ಇಷ್ಟಕ್ಕಂದು ಯಾರು ಮಾತಾಡಲ್ಲ, ಮೌನವಾಗಿರ್ತಾರೆ. ನೀನು ಇಷ್ಟಕ್ಕಂದು ಮಾತಾಡೋದು ನೋಡಿ ಯಾಕೋ ನನಗೆ ಅನುಮಾನ ಕಣಪ್ಪ ಅಂತ ಹೇಳಕ್ಕೆ. ಯಾಕೋ ನನಗೆ ಅನುಮಾನ ಅಂದಾಗ ಪ್ರಭುದೇವ್ರು ಏನು ಹೇಳ್ಬೇಕು? ಅವಾಗ ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಹಿಂಗಂದ್ರು ಆಕೆ ಬಿಡಲ್ಲ. ನೀನು ಏನಾರು ಹೇಳಿರ್ಬೋದು, ಮಾತಾಡ್ತೀಯ ಅಂದ್ರೆ ಅಲ್ಲ ಅಂದ್ಬಿಡ್ತಾಳೆ. ಕೊನೆಗೆ ಪ್ರಭುದೇವರ ನಿಲುವಿನ ಅರಿವು ಆಗುವವರೆಗೂ ಆಕೆ ಪ್ರಭುದೇವರನ್ನು ಪರೀಕ್ಷೆ ಮಾಡ್ತಾನೆ ಹೋಗಿ 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 ಕೊನೆಗೆ ನೀನೇ ನನಗೆ ಅಜಗಂಡನ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು ಅಂತೇಳಿ ಆ ತಾಯಿ ಮುಕ್ತಾಯಕ್ಕೆ ಒಪ್ಪಿಕೊಳ್ತಕ್ಕಂಥದ್ದು. ಗುರು ಮತ್ತು ಶಿಷ್ಯರ ಸಂಬಂಧಗಳು ಹೆಂಗಿರ್ತವೆ? ಈಗ ಮದುವೆ ಮಾಡ್ಕೊಳ್ಳೋಕೆ ಹೆಣ್ಣು ನೋಡಕ್ಕೆ ಹೋಗಿರಲ್ಲ, ಹೌದಲ್ಲ? ಹೆಣ್ಣು ಒಂದು ಮಾತ್ರಕ್ಕೆ ಗಂಡು ಮದುವೆ ಮಾಡ್ಕೊಂಡ್ಬಿಡ್ತೀರಾ, ಅಥವಾ ಗಂಡು ಒಂದು ಮಾತ್ರಕ್ಕೆ ಮದುವೆ ಮಾಡ್ಕೊಂಡ್ಬಿಡ್ತೀರಾ? ಏನು ಮಾಡ್ತೀರಿ? ಪರಸ್ಪರ ನೋಡಿ, ಯೋಗ್ಯತೆ ಐತೋ ಇಲ್ಲೋ ಅಂತ ನೋಡಿ, ಪರಸ್ಪರ ಒಪ್ಪಿಗೆಳ್ತಾರೋ ಇಲ್ಲೋ ಅವರು ಅನ್ನೋದನ್ನ ನೋಡಿ ಗಮನಿಸಿ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ ಮದುವೆ ಮಾಡಿಸೋದು. ಹಂಗೆ ಇಲ್ಲಿನೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿ ಗುರುವನ್ನು ಪಡ್ಕೊಳ್ಬೇಕು, ಹಿಂದೆ ಮುಂದೆ ಯೋಚನೆ ಮಾಡಿ ಶಿಷ್ಯನನ್ನು ಕೂಡ ಸ್ವೀಕಾರ ಮಾಡಿಕೊಳ್ಬೇಕು. ಹಿಂಗೆ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಇದೊಂಥರ ಲೌಕಿಕವಾಗಿನೂ ಹೇಳ್ತಾರೆ ನೋಡಿ. ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಗೆ ಕರ್ಣವೆಂಬ ಅಂತೇಳಿ ಷಣ್ಮುಖ ಶಿವಗಳೊಂದು ವಚನ ಹೇಳ್ತಾರೆ ನೋಡ್ರಿ. ಆ ಥರದಲ್ಲಿ ಇದು ಒಂದು ರೀತಿಯಲ್ಲಿ ಅಲೌಕಿಕವಾಗಿರ್ತಕ್ಕಂಥ ಮದುವೆ ಇದ್ದಂಗಿದು. ಗುರು ಮತ್ತು ಶಿಷ್ಯರ ನಡುವೆ ನಡೀತಕ್ಕಂಥ ಅಲೌಕಿಕ ಮದುವೆ ಇದ್ದಾಗೆ. ಈ ಅಲೌಕಿಕ ಮದುವೆಯನ್ನ ಮಾಡಿಕೊಳ್ಳೋದಕ್ಕೆ ಶಿಷ್ಯನು ಕೂಡ ಯೋಗ್ಯ ಗುರುವನ್ನು ಆರಿಸಬೇಕು, ಗುರುವು ಕೂಡ ಯೋಗ್ಯ ಶಿಷ್ಯನನ್ನ ಕಾಣಬೇಕು. ಹಾಗೆ ಪರಸ್ಪರ ಯೋಗ್ಯರು ಒಂದು ಕಡೆ ಸೇರಿದಾಗ ಮಾತ್ರ ಅಪರೂಪದ ಒಂದು ಪರಂಪರೆ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಅಷ್ಟಾವರಣದಲ್ಲಿ ಮೊದಲಿಗೆನೆ ಗುರುವನ್ನ ಇಟ್ಟಿದ್ದು. ಗುರುವಿನಿಂದನೇ ಲಿಂಗ ಜಂಗಮ ಎಲ್ಲದು. ಇನ್ನ ಸಮಯ ಆಗ್ತಾ ಬಂತು. ಇನ್ನ ಮುಂದುವರೆದಿನ ಸ್ವಲ್ಪ ಹೇಳೋದಾದ್ರೆ, ಗುರು ಮತ್ತು ಈ ಒಂದು ಅರಿವೆ ಗುರು ಮತ್ತು ಬರೇ ಗುರು ನಮ್ಮಲ್ಲಿ ಒಂದು ದೊಡ್ಡ ಒಂದು ಘರ್ಷಣೆ ನಡೀತಾನೆ ಐತಿ. ನಮಗೆ ಯಾಕೆ ಹೊರಗಿನ ಗುರುಗಳು ಬೇಕು? ಅರಿವೆ ಗುರು ಅಂತೇಳಿ ಪುಸ್ತಕ ಓದ್ಕೊಂಡು ಲಿಂಗ ಕಟ್ಕೊಂಡವರು ಭಾಳ ಜನ ಆಗ್ಬಿಟ್ಟಾರೆ ನಮ್ಮಲ್ಲಿ. ಅದೊಂದು ಭಾಳ ಜನ ಪುಸ್ತಕ ಓದ್ಕೊಂಡು ಲಿಂಗ ಕಟ್ಕೊಳ್ಳೋದು. ಆಮೇಲೆ ಜಂಗಮ ಅಂತಂದ್ರೂ ಅಷ್ಟೇ, ನಾನು ಜಂಗಮ ಆಗ್ಬಿಟ್ಟಿನಿ ಅಂತ ಅಂದ್ಕೊಂಡ್ಬಿಡೋದು. ಇವೆಲ್ಲವೂ ಅಲ್ಲ. ನಾವಿಲ್ಲಿ ಅರಿವೇ ಗುರು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮೊಳಗೆ ಅರಿವು ಆ ಮಟ್ಟಿಗೆ ಜಾಗೃತವಾಗಿರಬೇಕು. ನಾನು ಅರಿವಿನ ಮೂರ್ತಿಯೇ ಆದಾಗ ನನಗೆ ಅರಿವು ಗುರು ಆಗತ್ತೆ. ಎಲ್ಲೋ ಅಪರೂಪದವರಿಗೆ ಮಾತ್ರ ಅರಿವು ಗುರುವಾಗಿ ಮಾರ್ಗದರ್ಶನ ಮಾಡಿದೆಯೇ ಹೊರತು ಎಲ್ಲರಿಗೂ ಅರಿವು ಗುರುವಾಗಿ ಮಾರ್ಗದರ್ಶನ ಮಾಡಿಲ್ಲ. ಬಹುಶಃ ಇತಿಹಾಸದ ಪುಟಗಳಲ್ಲಿ ಅರಿವನ್ನೇ ಗುರುವಾಗಿಟ್ಟುಕೊಂಡು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕೆಲವು ಜನಗಳು ಸಿಗ್ತಾರೆ. ಅದರಲ್ಲಿ ಒಬ್ರು ಯಾರಪ್ಪ ಅಂತ ಹೇಳಿದ್ರೆ ವಿಶ್ವಗುರು ಬಸವಣ್ಣವರು. ಅವರೊಬ್ಬರಿಗೆ ಅರಿವು ಗುರುವಾಗಿರೋದು. ಆಮೇಲೆ ಉಳಿದವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಇನ್ನೊಬ್ಬ ಗುರುವಿನ ಮೂಲಕವಾಗಿನೇ ಅರಿವಿನ ದೀಕ್ಷೆಯನ್ನು ಪಡ್ಕೊಂಡು ಗುರುವಾಗಿರ್ತಕ್ಕಂಥವ್ರೇ ಹೊರತು ಉಳಿದಂತೆ ಬಹಿರಂಗದ ಗುರು ಇಲ್ದಂಗೆ ಗುರುವಾಗಿರ್ತಕ್ಕಂಥವ್ರ ಸಂಖ್ಯೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಬಸವಣ್ಣಗೆ ಯಾರಪ್ಪ ಲೌಕಿಕ ವಿದ್ಯೆ ಕೊಟ್ಟು ಗುರುಗಳಿದ್ರು, ಆದ್ರೆ ಲಿಂಗ ದೀಕ್ಷೆ ಕೊಟ್ಟು ಗುರು ಯಾರಿದ್ದಾರೆ? ಯಾರ್ಯಾರು ಇಲ್ಲ ಬಸವಣ್ಣನಿಗೆ. ಅದಕ್ಕೆ ಜನಪದರು ಬಸವಣ್ಣನ ಏನಂತಾರೆ ಹೇಳ್ರಿ? ಗುರುವಿಲ್ಲದ ಗುಡ್ಡ. ಅರಿವನ್ನ ಕಣ್ಣದೇರದು, ಆ ಅರಿವಿನೊಳಗೆ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದು. ಆ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಅದಕ್ಕೆ ಏನ್ ಮಾಡಿದ್ರು ಗೊತ್ತೇನೋ? ಗುರುವಿನ ಮುಖೇನವೇ ಪಡ್ಕೊಂಡು ಬಸವಣ್ಣ ಏನ್ ಮಾಡಿದ್ರು, ಅವ್ರಷ್ಟಕ್ಕೆ ಅವ್ರು ಪಡ್ಕೊಂಡ್ಬಿಟ್ರು. ಮುಂದಿನ ಪರಂಪರೆ ಎಲ್ಲದು ಹಿಂಗೆ ಆಗಿಬಿಟ್ರೆ ಏನ್ ಮಾಡೋದು? ಏನೂ ಗೊತ್ತಿಲ್ದಿರೋ ಲಿಂಗ ದುಂಡಿಗೆ ಒಂದೊಂದು ಮಾಡ್ಕೊಂಡು ಎದೆ ಮೇಲೆ ಕಟ್ಕೊಂಡು ನಾನು ಬಸವಣ್ಣ ಅಂದ್ಬಿಟ್ರೆ ಏನ್ ಮಾಡೋದು? ಬಸವಣ್ಣವ್ರಿಗೆ ಒಂದು ಪ್ರಸಂಗ ನಡೆದ್ಬಿಟ್ಟು ಎಷ್ಟು ಚೆನ್ನಾಗಿ ನಡೀತದೆ ಅದು ಅಂತಂದ್ರೆ, ಬಸವಣ್ಣವ್ರು ಹೋಗ್ತಾರೆ. ಒಂದಿನ ಬಸವಣ್ಣವರು ಹಿಂಗೆ ಅನುಭವ ಮಾಡ್ತಿದ್ದಲ್ಲ ಮಹಾಮನೆಯಲ್ಲಿ ಇದ್ದಾಗ, ಬಸವಣ್ಣ ನನಗೆ ಉಪದೇಶ ಮಾಡುವಂತ ಬೇಡಿಕೊಳ್ತಾರೆ. ಬಸವಣ್ಣ ನನಗೆ ಉಪದೇಶ ಮಾಡುವಂತ ಬೇಡಿಕೊಂಡಾಗ ಬಸವಣ್ಣರು ಅಂತಾರೆ, ಓಹೋ ನಾನೊಬ್ಬರಿಗೂ ಉಪದೇಶ ಮಾಡದನ್ನೇ, ನಾನು ಯಾರಿಗೂ ಉಪದೇಶ ಮಾಡೋದಿಲ್ಲ, ಅಷ್ಟು ದೊಡ್ಡವನಲ್ಲ ನಾನು ಅಂದ್ಬಿಡ್ತಾರೆ ಬಸವಣ್ಣ. ಹಾಗಂದಾಗ ಬಸವಣ್ಣ, ಸರಿ ನೀನು ಉಪದೇಶ ಮಾಡಲ್ಲ ಅಂದ್ರೆ ಹೋಗ್ತು ತಗೋ ಇಲ್ಲಿ ಅಂತೇಳಿ ತಮ್ಮ ಬಟ್ಟೆ ಒಳಗೆ ಧರಿಸಿರ್ತಕ್ಕಂಥ ಲಿಂಗ ಇತ್ತಲ್ಲ, ಲಿಂಗ ತೆಗೆದು ಬಸವಣ್ಣವ್ರ ಕೈ ಕೊಡ್ತಾರೆ, ಈ ಲಿಂಗ ತಗೋ ಇಲ್ಲಿ ಅಂತೇಳಿ. ಬಸವಣ್ಣ ಲಿಂಗ ಪಡ್ಕೊಳ್ತಾರೆ. ಪಡ್ಕೊಂಡಾದ್ಮೇಲೆ ಬಸವಣ್ಣವ್ರು ಏನ್ ಮಾಡ್ತಾರೆ, ಬಸವಣ್ಣ ಏನ್ ಮಾಡ್ತಾರೆ, ಕೊಡಿಲ್ಲ ಲಿಂಗ ವಾಪಸ್ ಅಂತೇಳಿ. ಮತ್ತೆ ಆ ಲಿಂಗ ವಾಪಸ್ ತಗೊಂಡು ಕರಡಿಗಳು ಇಟ್ಕೊಂಡು ಈಗ ನನಗೆ ದೀಕ್ಷೆ ಆಯ್ತು ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ನನಗೆ ದೀಕ್ಷೆ ಆಯ್ತು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ.
ಹಂಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮೇಲೆ ಬಸವಣ್ಣವ್ರಿಗೆ ಅನಿಸ್ತದೆ ಬಿಸ್ತದೆ ಬೆಳೆಯದೆ ಬಂದ ಹೆಬ್ಬೆಳೆಸಿನ ಪರಿಯ ನೋಡ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ಬಿಡ್ತಾರೆ. ಏನು ಅದ್ಭುತ ನೋಡಿ. ಇದು ಯಾಕೆ ನಡೀತಿದ್ದು? ಚನ್ನಬಸವಣ್ಣಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಗರ್ಭ ಸಂಸ್ಕಾರ ಆದ ಮೇಲೆ ಈ ಸಂಸ್ಕಾರಗಳು ಎಲ್ಲವೂ ಕೂಡ ಚನ್ನಬಸವಣ್ಣವರಿಗೆ ಅರಿವಿಗೆ ಬಂದ್ಬಿಡುತ್ತು. ಹುಟ್ಟೋದಕ್ಕಿಂತ ಮುಂಚೆಲೆ ಗರ್ಭದಲ್ಲಿ ಅಷ್ಟಾವರಣ ಪಂಚಾಚಾರ ಶಾಸ್ತ್ರಗಳೆಲ್ಲ ಅರಿವಿಗೆ ಬಂದಿತ್ತು, ಅನುಭವ ಬಂದಿತ್ತದು. ಹಾಗಾಗಿ ಚನ್ನಬಸವಣ್ಣವರಿಗೆ ದೀಕ್ಷೆ ಅಗತ್ಯ ಇದ್ದಿಲ್ಲ, ಮುಂದಿನ ಪೀಳಿಗೆಗೆ ದೀಕ್ಷೆ ಅಗತ್ಯ ಇದೆ. ಆ ಕಾರಣಕ್ಕೋಸ್ಕರವಾಗಿ ನೀನು ನನಗೆ ದೀಕ್ಷೆ ಕೊಟ್ಟರೆ ಇದನ್ನು ಪರಂಪರೆ ಮುಂದುವರಿತದೆ ಬಸವಣ್ಣ, ದೀಕ್ಷೆ ಕೊಡು ಅಂತೇಳಿ ಬಸವಣ್ಣವರಿಂದ ಹಂಗೆ ತಗೊಂಡಿದ್ದು. ಇನ್ನೊಂದು ಪ್ರಸಂಗ ಬರ್ತೈತೆ ಶೂನ್ಯ ಸಂಪಾದನೆ ಒಳಗಿದೆ. ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರ ಕರ್ಕೊಂಡು ಸೀದಾ ಬಸವಣ್ಣವ್ರ ಮಹಾಮನೆಗೆ ಬರ್ತಾರೆ. ಬಸವಣ್ಣವ್ರ ಮಹಾಮನೆಗೆ ಬಂದ ಮೇಲೆ ಏನಾಗುತ್ತೆ, ಅಲ್ಲಿ ಬಂದು ಒಳಗೆ ಬರೋದಕ್ಕೆಲ್ಲ ನಡೀತದೆ. ಅದೆಲ್ಲ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ. ಬಸವಣ್ಣವರೇ ಬಂದು ಸ್ವಾಗತ ಮಾಡೋವರೆಗೂ ಏನೇನೆಲ್ಲ ನಡೀತು ಅಂತ ನಿಮಗೆ ಗೊತ್ತಿದೆ. ಅದಾದ್ಮೇಲೆ ಏನಾಗ್ಬಿಡುತ್ತೆ ಅಂತಂದ್ರೆ ಬಸವಣ್ಣವ್ರು ಬಂದು ಸ್ವಾಗತ ಮಾಡಿಬಿಟ್ರು. ಚನ್ನಬಸವ ಇವ್ರೇನು ಹಿಂಗೆ ಒಳಗೆ ಹೆಜ್ಜೆ ಇಡಬೇಕು, ಚನ್ನಬಸವಣ್ಣವ್ರು ಅಡ್ಡ ಕೈ ಹಾಕ್ಬಿಟ್ರು. ಲಿಂಗ ಇಲ್ದಂಗೆ ಹೊರಗೆ ಬರಂಗಿಲ್ಲ, ಯಾರ ಅಂಗದ ಮೇಲೆ ಲಿಂಗಿಲ್ಲೋ ಅವ್ರಿಗೆ ಒಳಗೆ ಪ್ರವೇಶ ಇಲ್ಲ. ಸಿದ್ದರಾಮೇಶ್ವರ ಮರೆಯ ರೋಮಗಳು ಲಿಂಗದ ಅವನಿಗೆ ತಗೊಂಡೇನು ಬಂತು, ಗುರು ಕೊಟ್ಟು ಇಷ್ಟ ಲಿಂಗ ಇಲ್ಲದ ಮೇಲೆ ಅಂತ. ಗುರು ಕೊಟ್ಟು ಇಷ್ಟ ಲಿಂಗ ಇಲ್ಲದ ಮೇಲೆ ರೋಮಗಳಿಗೂ ಲಿಂಗ ಕಟ್ಟಿಗೆ ದೊಂಬರಾಟ ಆಡೋರು ಬೇಕಾದಷ್ಟು ಅಂತವೆಲ್ಲ ಸರ್ಕಸ್ಗಳು ಮಾಡ್ತಾರೆ, ಜಾದು ಮಾಡ್ತಾರೆ. ಆದ್ರೆ ಗುರು ಕೊಟ್ಟ ಲಿಂಗ ಬಿಟ್ರೆ ಇದಿಲ್ಲ ಅಂತ ಹೇಳಿ ಚನ್ನಬಸವಣ್ಣವ್ರು ಏನ್ ಮಾಡ್ತಾರೆ, ಹಠಕ್ಕೆ ಬೀಳ್ತಾರೆ. ಅವಾಗ ಪ್ರಭುದೇವರು ಅಂತಾರೆ, ಇಲ್ಲ ಮರೆಯ, ಅವ್ರು ಹೆಂಗಿದಾರಪ್ಪ ಅಂದ್ರೆ ಆಕಾಶ ಆಡಿರುವಂತ ಅವನಿಗೆ ಏಣಿ ಬೇಕಾಗಿಲ್ಲ, ಸಮುದ್ರವನ್ನು ದಾಟತಕ್ಕಂಥ ಅವನಿಗೆ ದೋಣಿ ಬೇಕಾಗಿಲ್ಲ ಅಂದಾಗ ಚನ್ನಬಸವಣ್ಣವ್ರು ಹೇಳ್ತಾರೆ, ಮರೆಯ ಆಕಾಶ ಏರಬಹುದು, ಸಮುದ್ರ ದಾಟಬಹುದು ಅವನು. ಆದ್ರೆ ಮಾವಿನ ಹಣ್ಣು ತಿನ್ಬೇಕು ಅಂತಂದ್ರೆ ಹಣ್ಣು ಬೇಕೇ ಹೊರತು ಬರೀ ರುಚಿ ಸಿಗಲ್ಲ ನಮಗೆ. ಹಣ್ಣು ಬಿಟ್ಟು ರುಚಿ ಇಲ್ಲ, ಭೂಮಿ ಬಿಟ್ಟು ಬಂಡಿ ನಡೆಯಲ್ಲ. ಅವ್ರು ಕೇಳೋ ಉತ್ತರ, ಅವ್ರು ಕೊಡೋ ಉದಾಹರಣೆಗಳು, ಹಣ್ಣು ಬಿಟ್ಟು ರುಚಿ ಸಿಗಲ್ಲ, ಭೂಮಿ ಬಿಟ್ಟು ಬಂಡಿ ನಡೆಯಲ್ಲ, ಬಹಿರಂಗಕ್ಕೆ ಕುರು ಇಲ್ಲ ಅಂತ ಹೇಳಿದ್ರೆ ಅಂತರಂಗದ ಅರಿವು ಅನುಭವಕ್ಕೆ ಬರೋದಿಲ್ಲ. ಬಹಿರಂಗದ ಕುರು ಬೇಕೇ ಬೇಕು ಅಂತೇಳಿ, ಹಾಗೆ ಬಹಿರಂಗದ ಕುರು ಬೇಕೇ ಬೇಕು ಅಂತೇಳಿ ಏನ್ ಮಾಡಿದ್ರು, ಹಂಗಂದ ತಕ್ಷಣ ಬಸವಣ್ಣಗೆ ಚನ್ನಬಸವಣ್ಣಗೆ ದೀಕ್ಷೆ, ಚನ್ನಬಸವಣ್ಣನಿಗೆ ದೀಕ್ಷೆ ನಡೀತಲ್ಲ, ಹಂಗೆ ನಡೀಲಿಲ್ಲ ದೀಕ್ಷೆ. ಬಸವಣ್ಣಿಗೆ ಏನ್ ಮಾಡಿದ್ರು, ಬಸವಣ್ಣ ತಗೋಂತ ಚನ್ನಬಸವಣ್ಣವ್ರು ಕೊಟ್ಟರು, ಮತ್ತೆ ಬಸವಣ್ಣರಿಂದ ವಾಪಸ್ ಇಸ್ಕೊಂಡು ನನಗೆ ದೀಕ್ಷೆ ಆಯ್ತು ಅಂದ್ಬಿಟ್ರು. ಹಂಗೆ ಮಾಡ್ಲಿಲ್ಲ. ಅಲ್ಲಿ ಪದ್ಧತಿ ಪ್ರಕಾರ 7 ದೀಕ್ಷೆಯನ್ನು ಮಾಡಿ, ವೇದ ದೀಕ್ಷೆಗೆ 7 ಭಾಗ, ಮಂತ್ರ ದೀಕ್ಷೆಗೆ 7 ಭಾಗ, ಕ್ರಿಯಾ ದೀಕ್ಷೆಗೆ 7 ದೀಕ್ಷೆಗಳನ್ನು ಕೂಡ 21 ಹಂತದಲ್ಲಿ ದೀಕ್ಷೆಯನ್ನು ಮಾಡಿ ಸಿದ್ದರಾಮೇಶ್ವರಿಗೆ ಅನುಗ್ರಹ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಹಿಂಗೆ ಕೊಟ್ಟದ್ದು ಸಾಕಾತು. ಅಲ್ಲಮ ಪ್ರಭುದೇವರ ಸಂದರ್ಭದೊಳಗೆ ಸುಮ್ಮನೆ ಕೈ ಮುಖ ನಿಂತಿದ್ರೆ ಕೈಗೆ ಬಂದು ಕೂತುಕೊಳ್ಳುತ್ತೋ. ಇಲ್ಲಿ ಸಿದ್ದರಾಮೇಶ್ವರ ಪ್ರಸಂಗದೊಳಗೆ 7 ದೀಕ್ಷೆಗಳನ್ನ ಮಾಡಲೇಬೇಕಾಯ್ತು. ನೋಡ್ರಿ, ದೀಕ್ಷೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋ, ಗುರುವಿನಿಂದ ಯೋಗ್ಯ ಗುರು ಸಿಗೋದು ಎಷ್ಟು ಮುಖ್ಯವೋ, ಯೋಗ್ಯ ಶಿಷ್ಯ ಸಿಗೋದು ಎಷ್ಟು ಮುಖ್ಯವೋ, ಇವೆರಡೂ ಸರಿನೇ. ಆದರೆ ಗುರುವಾಗಿರ್ತಕ್ಕಂಥವನು ಶಿಷ್ಯನ ಯೋಗ್ಯತೆಯನ್ನ ಅರಿತು ಅವನಿಗೆ ಯಾವ ಮಾರ್ಗದಲ್ಲಿ ಯಾವ ಮಟ್ಟಿಗೆ ಬೋಧನೆಯನ್ನ ಮಾಡಬೇಕು ಅನ್ನುವುದನ್ನು ಅರಿತುಕೊಂಡು ಬೋಧನೆ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಇದೆ. ಪೆದ್ದಿಗೆ ಏನು ಕೊಟ್ರಪ್ಪ, ಉರುಲಿಂಗ ದೇವರ ಪೆದ್ದಣಿಗೆ ಏನು ಕೊಟ್ರಪ್ಪ, ಗೇ ದಗಡಿ ಜಾವು, ಏನು ಷಡಕ್ಷರಿ ಮಂತ್ರ ಹೇಳ್ಕೊಟ್ರ ಅವರು. ಷಡಕ್ಷರಿ ಮಂತ್ರ ಅವನು ಏನ್ ತಿಳ್ಕೊಂಡ, ಗೇ ದಗಡಿ ಜಾವು, ಇದೇ ಷಡಕ್ಷರಿ ಮಂತ್ರ ಆತ ಅವನಿಗೆ. ಆ ಕಲ್ಲೇ ಲಿಂಗ ಅಂತ ತಿಳ್ಕೊಂಡ, ಘೇ ದಗಡಿ ಜಾವ್, ಘೇ ದಗಡಿ ಜಾವ್, ಘೇ ದಗಡಿ ಜಾವ್ ಅಂತ ಮಾಡ್ದ. ಸಿದ್ಧಿಸಿಬಿಡ್ತಲ್ಲ ಮಾರಾಯ, ಸಿದ್ಧಿಸಿಬಿಡ್ತವನಿಗೆ. ಇದನ್ನು ದೀಕ್ಷೆ ಅಂತ ಪರಿಗಣಿಸಿದ್ರು. ಆದರೆ ಪಡ್ಕೊಳ್ಳುವಂತ ಹಂಬಲ ಏನಿದೆಯಲ್ಲ, ಪೆದ್ದಣ್ಣಗಿರುವಷ್ಟು ಹಂಬಲ ಇರಬೇಕು, ಕೊಡುವಷ್ಟು ಯೋಗ್ಯತೆ ಉರ್ಲಿಂಗ ದೇವರಿಗೆ ಇದ್ದಷ್ಟು ಇರಬೇಕು. ಹಂಗಿದ್ದಾಗ ಒಂದು ಕಲ್ಲು ಕೊಟ್ಟು ಬೈದ್ರು ಅದು ಮಂತ್ರ ಆಕತಿ. ಆದರೆ ಪೆದ್ದಣ್ಣ ಆಗಿ ಇಲ್ಲಿ ಉರ್ಲಿಂಗ ದೇವರು ಆಗಿ ಇಲ್ದಂಗಿದ್ದು ತಗೊಳಪ್ಪ ಅವರಿಬ್ರು ಕೊಟ್ಟರು ಅಂತ ನಾನು ಕೊಡ್ತೀನಿ ಹಿಂಗೆ ಹೆಸರು ಅವ್ನ ಕಲ್ಲು ಅಂತ ಕ್ಯಾಚ್ ಹಾಕಿ ಇಸ್ಕೊಂಡು ಬಿಸಾಕ್ ಹೋಗ್ತಾನೆ ಚರಂಡಿಗೆ. ಹಂಗಾಗಿ ಗುರುವಿಗೂ ಆ ಯೋಗ್ಯತೆ, ಶಿಷ್ಯನಿಗೂ ಆ ಯೋಗ್ಯತೆ, ಆ ಯೋಗ್ಯತೆಯ ಮಟ್ಟವನ್ನು ಅರಿತುಕೊಂಡು ಗುರು ಶಿಷ್ಯರ ನಡುವೆ ಈ ದೀಕ್ಷಾ ಪ್ರಕ್ರಿಯೆ ಅನುಸಂಧಾನಗಳು ನಡಿಬೇಕು ಅನ್ನುವಂಥ ಒಂದು ಅರ್ಥದಲ್ಲಿ ಈ ಪ್ರಸಂಗಗಳನ್ನೆಲ್ಲರೂ ಕೂಡ ನಾವು ಗ್ರಹಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದೊಂದು ಈ ಥರದ ಗುರುತತ್ವವನ್ನು ಅರಿತುಕೊಂಡು ನಾವೆಲ್ಲರೂ ಕೂಡ ಅರಿವನ್ನು ಜಾಗೃತ ಮಾಡಿಕೊಳ್ಬೇಕು. ಇನ್ನು ಕೊನೆಗೆ ಒಂದು ಮಾತು, ಪ್ರಭುದೇವ್ರದ್ದೊಂದು ವಚನ ಇದೆ, ಅದಂತೂ ಬಹಳ ಚರ್ಚೆಗೊಳಗಾಗಿರ್ತಕ್ಕಂಥ ವಚನ, ಮತ್ತು ಅದನ್ನು ಬಹಳ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಈಗಲೂ ತಿಳಿತಿರುವಂಥ ಒಂದು ವಚನ. ಆ ವಚನ ಒಂದು ಹೇಳಿ ನಾನು ಮಾತು ಮುಗಿಸ್ತೀನಿ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಳಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ.
ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬರಗಾದನಯ್ಯ. ಈ ವಚನವನ್ನ ಬಹಳ ಸರಳವಾಗಿ ಏನ್ ಮಾಡ್ತಾರೆ, ಗುರುತತ್ವ ಅನ್ನುವಂಥದ್ದು ಬಹಳ ಲಘುವಾಗಿದೆ ಈಗ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಎಲ್ಲ ಕಡೆಗೂ ಸುಮ್ಮನೆ ಬಳಸ್ಕೊಂಡು ಹೋಗ್ತಾರೆ. ಆದ್ರೆ ಈ ವಚನ ತತ್ವ ಹಂಗಿಲ್ಲ. ಇದನ್ನ ಎರಡು ತರ ಅರ್ಥ ಮಾಡಿಸ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಇದ್ರೊಳಗೆ ನೋಡ್ರಿ ನೀವು ಎರಡು ತರ ಅರ್ಥ ಮಾಡಿಸ್ತಾರೆ. ಏನಪ್ಪಾ ಅಂತಂದ್ರೆ ಗುಣಗಳ ಹಿನ್ನೆಲೆಯಲ್ಲಿ ಹೇಳ್ತಾರೆ ಅಂತ. ಕೃತಯುಗ ಬಹಳಷ್ಟು ಭೋಗ ಪ್ರಧಾನವಾದ ಯುಗ ಅಂತೆ. ಹಾಗಾಗಿ ಭೋಗದ ಒಳಗೆ ಮುಳುಗಿ ಹೋಗಿರ್ತಕ್ಕಂಥ ಶಿಷ್ಯನಿಗೆ 4 ತಟ್ಟಿ ಜಾಗೃತ ಮಾಡಿ ಗುರುವಾಗಿರ್ತಕ್ಕಂಥದ್ದು ಬೋಧನೆ ಮಾಡಿದಾಗ ಗುರು ಶಿಷ್ಯ ಆಯ್ತಪ್ಪ ಪ್ರಸಾದ ಮಹಾಪ್ರಸಾದ. ಅಂದ್ರೆ ಭೋಗ ಮೋಹಗಳಲ್ಲಿ ಮುಳುಗಿರ್ತಕ್ಕಂಥ ಶಿಷ್ಯನಿಗೆ ಶಿಕ್ಷೆ ಕೊಟ್ಟಾದ್ರೂ ಪರವಾಗಿಲ್ಲ, ಗುರುವಾಗಿರ್ತಕ್ಕಂಥವನು ಸನ್ಮಾರ್ಗಕ್ಕೆ ತರಬೇಕು. ಆಮೇಲೆ ತ್ರೇತಾಯುಗ ಎಂಥದಂತಪ್ಪ ಅಂತಂದ್ರೆ, ತ್ರೇತಾಯುಗ ಎಂಥದ್ದು, ಆ ತ್ರೇತಾಯುಗದಲ್ಲಿ ವೀರಶೌರ್ಯಗಳ ಬಗ್ಗೆ ಬಹಳಷ್ಟು ಅಪೇಕ್ಷೆ ಇದ್ದಂಥ ಯುಗ. ಹಾಗಾಗಿ ವೀರಶೈವಗಳ ಬಗ್ಗೆ ಬಹಳಷ್ಟು ಅಪೇಕ್ಷೆ ಇದ್ದಂಥ ಯುಗದೊಳಗೆ ಏನು ಮಾಡಿದ್ರು ಅಂತಂದ್ರೆ, ಅವಾಗ ಅವರಿಗೆ ನೋಡು ಗೆಲ್ಲಬೇಕಾಗಿರ್ತಕ್ಕಂಥದ್ದು ಬಹಿರಂಗದ್ದಲ್ಲ ಅಂತರಂಗದ್ದು ಅಂತೇಳಿ ಅವ್ರಿಗೆ ಬೈದು ಬುದ್ಧಿ ಕಲಿಸೋದಂತಾರಲ್ಲ, ಹಂಗೆ ತೋತ ಬರೀ ಅವ್ನು ಮಾಡ್ಕೊಂತ ಹೋದ್ರೆ ಏನಿದೆ, ಬಾಯಿ ಇಲ್ಲೊಂದು ತೋರಿಸ್ತೀನಿ ಬಾ, ನೀನು ಇಂದ್ರಿಯಗಳಿಗೆಲ್ಲ ಜಗತ್ತಿನ ಗೆಲ್ಲು, ನೀನು ಬಾಯಿ ಮೊದಲಿದಂಗೆ ಗೆಲ್ಲು ಅಂತೇಳಿ ಹಿಂಗೆ ಆ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಹಂಗೆ ಕರೆಯೋದು. ಇನ್ನು ಕಲಿಯುಗದಲ್ಲಿ ಇರ್ತಕ್ಕಂಥ ಶಿಷ್ಯನಿಗೆ ಒಂದಿಸಿ ಬುದ್ಧಿಯ ಕಲಿಸಿದೆ. ಅಂದ್ರೆ ಈ ಯುಗದ ಧರ್ಮ ಎಂತದಪ್ಪ ಅಂತ ಹೇಳಿದ್ರೆ, ಇವತ್ತಿನ ಹುಡುಗರಿಗೆ ಎಲ್ಲರಿಗೂ ಕೂಡ ಜ್ಞಾನ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹೋಗಿ ಹುಡುಕೊಂಡು ಹೋಗಿ ಕಲ್ತ್ಕೊಂಡ್ಬರುವಂತ ಒಂದು ತಿಳುವಳಿಕೆ ಬಹಳ ಜಾಗೃತವಾಗಿರುತ್ತೆ. ಹಾಗಾಗಿ ಅವನನ್ನು ಬಹಳ ಗೌರವದಿಂದ ಕರೆದು ಅವನಿಗೆ ಬೋಧನೆ ಮಾಡಬೇಕೇ ಹೊರತು ಬಡ್ದು ಬೈದು ಮಾಡಂಗಿಲ್ಲ ಅನ್ನುವಂಥ ಅರ್ಥದಲ್ಲಿ ಈ ವಚನವನ್ನ ನಾವು ಗ್ರಹಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಇನ್ನೊಂದು ಅರ್ಥದಲ್ಲಿ ಆ ವಚನ ಹೆಂಗೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಹಸ್ತಮಸ್ತಕ ಸಂಯೋಗ ಮಾಡೋದನ್ನ ಬಡದು ಬುದ್ಧಿ ಕಲಿಸೋದು, ಆಮೇಲೆ ಕಿವಿಯೊಳಗೆ ಮಂತ್ರೋಪದೇಶ ಮಾಡ್ತಕ್ಕಂಥದ್ದನ್ನ ಬೈದು ಬುದ್ಧಿ ಕಲಿಸೋದು, ಆಮೇಲೆ ಕೈಗೆ ಇಷ್ಟಲಿಂಗವನ್ನು ಕೊಡ್ತಕ್ಕಂಥದ್ದನ್ನು ಜಂಕಿಸಿ ಬುದ್ಧಿ ಕಲಿಸೋದು ಅಂತೇಳಿ ಹೇಳ್ತಾ ಹೋಗ್ತಾರೆ. ಈ ಥರ 2 ಥರದಲ್ಲಿ ಇದನ್ನ ಅರ್ಥ ಮಾಡಿಸ್ತಾರೆ. ನಮಗೆ 2ನೇ ಅರ್ಥಕ್ಕಿಂತಲೂ ಕೂಡ ಮೊದಲನೇ ಅರ್ಥನೇ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತು. ಯಾಕೆ ಗುಣಗಳನ್ನು ಅರ್ಥ ಮಾಡಿಕೊಂಡು ಆ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಕ್ಕಂಥದ್ದೇ ಸರಿಯಾದ ಕ್ರಮ ಅನ್ನುವಂಥ ಹಿನ್ನೆಲೆಯಲ್ಲಿ ಮೊದಲನೇ ಅರ್ಥವು ಹೆಚ್ಚು ಸೂಕ್ತ ಅಂತೇಳಿ ನನಗೆ ಅನಿಸುತ್ತೆ. ಆ ದೃಷ್ಟಿಯಿಂದ ಗುರುತತ್ವ ಅನ್ನುವಂಥದ್ದು ಸುಮ್ಮನೆ ಒಂದು ಹೆಂಗೆಂಗೂ ಇರುವಂಥದ್ದಲ್ಲ, ತುಂಬ ಗಂಭೀರವಾಗಿರ್ತಕ್ಕಂಥದ್ದು. ತಾನು ಯಾವ ಮಾರ್ಗವನ್ನು ಎದುರಿಗಿರ್ತಕ್ಕಂಥವನಿಗೆ ಬೋಧಿಸ್ತಾನೋ ಆ ಮಾರ್ಗದಲ್ಲಿ ಈಗಾಗಲೇ ತಾನು ಕ್ರಮಿಸಿ ಅನುಭವನ ಪಡ್ಕೊಂಡಿದ್ದವನು ಮಾತ್ರ ಗುರುವಾಗೋದಕ್ಕೆ ಸಾಧ್ಯ. ಮತ್ತೆ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಮಟ್ಟವನ್ನು ಅರಿತುಕೊಂಡು ಬೋಧನೆಯನ್ನು ಮಾಡಬೇಕು ಗುರುವಾಗಿರ್ತಕ್ಕಂಥವನು. ಇಷ್ಟು ಸಂಗತಿಗಳನ್ನ ಈ ಒಂದಿಷ್ಟು ವಚನಗಳ ಮೂಲಕ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋಣ ಅನ್ನುವಂಥ ಒಂದು ಸಂಗತಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ನವರಿಗೆ, ವಿಶೇಷವಾಗಿ ನಮ್ಮ ಶಂಬಣ್ಣವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ, ಈ ಕ್ಷೇತ್ರದಲ್ಲಿ ಬಂದು ಇದು 2ನೇ ಬಾರಿಗೆ ಬರ್ತಾ ಇರೋದು ಈ ಕ್ಷೇತ್ರಕ್ಕೆ. ಪೂಜ್ಯ ಹಿರಿಯ ಜಗದ್ಗುರುಗಳು ನಮ್ಮ ಮೇಲೆ ಬಹಳ ಪ್ರೀತಿ, ಮತ್ತು ಚಿಕ್ಕವರಿಗೂ ನಮ್ಮ ಮೇಲೆ ಬಹಳ ಪ್ರೀತಿ. ಒಂಥರ ಇಬ್ಬರು ಕೂಡ ಬಹಳ ಪ್ರೀತಿಯಿಂದ ನಾನು ಇಲ್ಲಿ ಕರೆಸ್ಕೊಂಡು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಮಾಡಿಕೊಟ್ಟು, ನಮಗಿದೇನಪ್ಪ ಅಂತಂದ್ರೆ ದೊಡ್ಡಸ್ತಿಗೆ ಅಂತ ಭಾವಿಸ್ಕೊಳ್ಳೋದಿಲ್ಲ, ಏನಪ್ಪ ಇಂಥ ಎಲ್ಲ ಅವಕಾಶಗಳು ನಮಗೇನು ಮಾಡ್ತವೆ ಅಂತ